ಮೇಲ್ಯಾತ್ರಿ ಅಭಿಯಾನ ವೇದಿಕೆಯ ಕಾರ್ಯಕ್ರಮದೊಂದಿಗೆ ಸಂಪನ್ನ. ತುಂಗಭದ್ರೆಗೆ ಮಲಿನ ನೀರು ಹೋಗದಂತೆ 100 ಕೋಟಿಯ ವಿಶೇಷ ಕ್ರಿಯಾ ಯೋಜನೆ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ. ಗಂಗಾವತಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ವಿಜಯನಗರ ರೈತರ ಜೀವನಾಡಿಯಾದ ತುಂಗಭದ್ರಾ ಜಲಾಶಯಕ್ಕೆ ಒಳಚರಂಡಿಗಳ ಕಲುಷಿತ ನೀರು ಹೋಗದಂತೆ ವಿಶೇಷ ಕ್ರಿಯಾ ಯೋಜನೆಗಾಗಿ 100 ಕೋಟಿ ಅನುದಾನವನ್ನು ತೆಗೆದಿಡಲಾಗುತ್ತದೆ ಎಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದರು. ಅವರು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾಯ ವರ್ಣ ಟ್ರಸ್ಟ್ ನಿರ್ಮಲಾ ತುಂಗಭದ್ರಾ ಜಲ ಹಾಗೂ ಜನಜಾಗೃತಿಯ ಸಮಾರೋಪ ಸಮಾರಂಭವನ್ನು ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಸಸಿಗಳಿಗೆ ನೀರು ಹಾಕುವುದರ ಮೂಲಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ 5,000 ಕೋಟಿ ಪ್ರಸ್ತಾವನೆಯನ್ನು ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಕಳುಹಿಸಲಾಗಿದ್ದು, ಅದರಲ್ಲಿ 1,000 ಕೋಟಿ ಹಣವನ್ನು ಒಳಚರಂಡಿಯ ನೀರು, ಯಾವುದೇ ಕಾರಣಕ್ಕೂ ಹಳ್ಳ ಕೊಳ್ಳಗಳ ಮಲಿನ ನೀರು, ಕಾರ್ಖಾನೆಗಳಿಂದ ಬರುವ ತ್ಯಾಜ್ಯ ತುಂಗಭದ್ರಾ ಜಲಾಶಯಕ್ಕೆ ಹೋಗದಂತೆ ವಿಶೇಷ ಕ್ರಿಯೆ ಯೋಜನೆಯನ್ನ ರೂಪಿಸಿಕೊಳ್ಳಲಾಗುವುದು. ಜೊತೆಗೆ ಪರಿಸರ ಸಂರಕ್ಷಣೆಗಾಗಿ ಸಸಿ ಮರಗಳನ್ನು ನೆಡುವುದು, ಉದ್ಯಾನವನ ಸೇರಿದಂತೆ ನಿರ್ಮಲಾ ತುಂಗಭದ್ರಾ ಜಲ ಹಾಗೂ ಜನಜಾಗೃತಿಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದರು. ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನ ಸಂಚಾಲಕ ಬಸವರಾಜ್ ವೀರಾಪುರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈಗಾಗಲೇ 70,000 ಅಧಿಕ ಕಿಲೋಮೀಟರ್ ಜಲ ಹಾಗೂ ಜನಜಾಗೃತಿಗಾಗಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಲಾಗಿದ್ದು, ಸಕಲ ಜೀವರಾಶಿಗಳ ಅಳಿವು ಮತ್ತು ಉಳಿವು ಶುದ್ಧವಾದ ಕುಡಿಯುವ ನೀರು ಅವಲಂಬಿತವಾಗಿದೆ. ಜೊತೆಗೆ ಕೃಷಿಗೂ ಸಹ ಉತ್ತಮವಾದ ಬೆಳೆ ಬೆಳೆಯಲು ಗುಣಮಟ್ಟದ ನೀರು ಸಹಕಾರಿಯಾಗಿದೆ. ಇವೆಲ್ಲವನ್ನು ಗಮನಿಸಿದಾಗ ರಾಷ್ಟ್ರೀಯ ಅಭಿಯಾನದ ಮೂಲ ಉದ್ದೇಶ ಧರ್ಮಸತ್ರ, ಜ್ಞಾನ ಸತ್ರ, ಸಮಾಜ ರಾಜಸತ್ರ ಹಾಗೂ ಸ್ವಚ್ಛ ಪರಿಸರದ ಉದ್ದೇಶಗಳನ್ನು ಹೊಂದಿದ್ದು ಜನಜಾಗೃತಿಯ ಸಂಕಲ್ಪವನ್ನು ಹೊಂದಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಅಂತಾರಾಷ್ಟ್ರೀಯ ಹಾಗೂ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಳಗಾದ ದೇಶದ ಜನತೆಗೆ ಮನೆ ಬಾಗಿಲಿಗೆ ವಿಷಪೂರಿತ ದವಸ ಧಾನ್ಯಗಳು, ಕುಡಿಯುವ ನೀರಿನ ಬಾಟಲ್ಗಳು, ವೈವಿಧ್ಯಮಯ ಪಾನೀಯಗಳು ಇವೆಲ್ಲವನ್ನು ಗಮನಿಸಿದರೆ ಮಾನವ ಸೇರಿದಂತೆ ಸಕಲ ಜೀವರಾಶಿಗಳು ಅವಾಸನದ ಅಂಚಿನಲ್ಲಿ ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಮತ್ತೋರ್ವ ನೀರಿನ ತಜ್ಞ ಹಾಗೂ ರೈತ ಮುಖಂಡ ಹನುಮನಗೌಡ ಬೆಳಗುರ್ಕಿ ಮಾತನಾಡಿ, ಒಂದು ಕಾಲದಲ್ಲಿ ಮಣ್ಣು ಅಂದರೆ ಹೊಣ್ಣು ಎಂಬ ನೀರು ಅರಿವ ಮೋಳೆಗಳು ಹಸಿದು ಬಸಿದವು, ನೀರು ಮೂಲ ಮರೆತು ದೂರ ಹೋದವು. ಕೆರೆಯ ಕೋಡೆಯನ್ನು ಮರೆತು ಹೋಯಿತ, ಇಲ್ಲ ನಾವೇ ಕೆರೆಗಳು ಮರೆತು ಬಿಟ್ಟೇವಾ, ಕಾಪಾಡಿಕೊಳ್ಳೋಣವಾ. ತಾಯಿಯ ತುಂಗಭದ್ರೆಯ ಮರೆತು ಕೂತಾರೆ ಜೀವಹಾನಿಯ, ತಾಯಿಯ ತುಂಗಭದ್ರೆಯ ಮರೆತು ಕೂತಾರೆ ಜೀವಹಾನಿಯ. ಪಾತಾಳ ಗಂಗೆಯ ಮೇಲೆದು ತಂದೆವು, ಪೈರು ಪಚ್ಚಿ ನಾವು ಹಚ್ಚಿಗಿಟ್ಟೆವು. ಬೆಟ್ಟ ಗುಡ್ಡಗಳು ಹುತ್ತಿ ಬಿತ್ತಿದೆವು, ಊರು ದಾರಿ ನಾವು ನುಂಗಿ ಕೂತೆವು. ಕಾಲ ಇಂದು ಎಷ್ಟು ಮೋಸವಾಗಿತ್ತು, ಕಾಲ ಇಂದು ಎಷ್ಟು ಮೋಸವಾಗಿತ್ತು, ಕೆಡುಗಲ ಬಂದು ಕದ ಬಡಿಯುತ್ತಾದಲ್ಲೋ. ಓ ಕಾಪಾಡಿಕೊಳ್ಳೋಣವಾ. ತಾಯಿಯ ತುಂಗಭದ್ರೆಯ ಮರೆತು ಕೂತಾರೆ ಜೀವಹಾನಿಯ. ಕಣಿಜಾತಿ ಒಂದಿಷ್ಟು ಕಾಲಿದ್ದಾರೆ ಸಾಕು, ನೆಂಟರು ಬಂದಾಗ ಚಿಂತೆಯೇ ಬೇಕಿಲ್ಲ. ಪಾತಾಳ ಗಂಗಮ್ಮ ಬಳಕಿದರೆ ಸಾಕು, ಪ್ರಾಣಾದಿ ಪ್ರಾಣಿಗಳು ಹಾಡು ಹಾಡಂತಾವೆ. ಊರು ನೀರು ನಾವು ತೇರಾಗಿ ಸಾಗಿದರೆ, ಊರು ನೀರು ನಾವು ತೇರಾಗಿ ಸಾಗಿದರೆ, ಕಣ್ಣೀರೇ ಮಳೆಯಾಗಿ ಪನ್ನೀರೇ ಮಳೆಯಂತೆ. ಕಾಪಾಡಿಕೊಳ್ಳೋಣವಾ. ತಾಯಿಯ ತುಂಗಭದ್ರೆಯ ಮರೆತು ಕೂತಾರೆ ಜೀವಹಾನಿಯ, ತಾಯಿಯ ಮರೆತು ಕೂತಾರೆ ಜೀವಹಾನಿಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಜಲಗೀತೆಯೊಂದಿಗೆ ಪ್ರಾರ್ಥನೆ ನಡೆಸಿಕೊಂಡಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಘವೇಂದ್ರ ಚೌಡಕಿ ಅವರಿಗೆ ಧನ್ಯವಾದಗಳು. ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂಜ್ಯರು, ಗಣ್ಯರು ಹಾಗೂ ಎಲ್ಲ ಜನಪ್ರತಿನಿಧಿಗಳೆಲ್ಲ ಹಾಗೂ ತಮ್ಮೆಲ್ಲ ಶ್ರೀಮಾನ್ ಗಾಲಿ ಜನಾರ್ದನ್ ರೆಡ್ಡಿ
ಇವರುಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ಮಂಜುನಾಥ್ ಕಟ್ಟಿಮನೆಯವರು ಗೌರವ ಸಮರ್ಪಣೆಯನ್ನ ಕೇಳ್ಕೊಳ್ತಾರೆ. ಶ್ರೀ ಬಸವರಾಜ್ ಪಾಟೀಲ್ ವೀರಾಪುರ್ ನಿರ್ಮಲ ತುಂಗಭದ್ರಾ ಅಭಿಯಾನದ ರಾಷ್ಟ್ರೀಯ ಸಂಚಾಲಕರು, ಹಾಗೆ ನಮ್ಮ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ರಾಷ್ಟ್ರೀಯ ಸಂಚಾಲಕರಾದಂಥ ಶ್ರೀ ಬಸವರಾಜ್ ಪಾಟೀಲ್ ವೀರಾಪುರ್ಜಿ ಅವರಿಗೆ ಸೌಮ್ಯಶ್ರೀ ಸಮರ್ಪಣೆಯನ್ನು ಕೊಡ್ಬೇಕಂತೇಳಿ ಕೇಳ್ಕೊಳ್ತಾನೆ. ಶ್ರೀ ದೊಡ್ಡಗೌಡ ಪಾಟೀಲ್ ಹುಣಗುಂದ ಮಾಜಿ ಶಾಸಕರು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರಿ ವಿನಯ್ ಪಾಟೀಲ್ ಕಿಷ್ಕಿಂದ ಅವರು ಗೌರವ ಸಮರ್ಪಣೆಯನ್ನು ಕೋರ್ಬೇಕಂತೇಳಿ ಕೇಳ್ಕೊಳ್ತಾನೆ. ಸನ್ಮಾನ್ಯ ಶ್ರೀ ಶಿವರಾಮ್ ಗೌಡರು ಮಾಜಿ ಸಂಸದರು ಗಂಗಾವತಿ, ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನಮ್ಮ ಕಾರ್ಯಕರ್ತರು ಅವರಿಗೆ ಗೌರವ ಸಮರ್ಪಣೆಯನ್ನು ಕೊಡಬೇಕಂತ ಹೇಳಿ ಕೇಳ್ಕೊತಾನೆ. ಶ್ರೀಯುತ ದವಳಗಿ ಚಾರ್ಟರ್ಡ್ ಅಕೌಂಟೆಂಟ್ ಹುಬ್ಬಳ್ಳಿ, ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನಮ್ಮ ಕಾರ್ಯಕರ್ತರು ಅವರಿಗೆ ಸ್ವಾಗತವನ್ನು ಕೋರ್ಬೇಕಂತ ಹೇಳ್ತಿದ್ದಾರೆ. ಯಶವಂತ ಸ್ವಾಮಿ ಗುಲ್ಬರ್ಗ ಹಿರಿಯರು, ಈ ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರಿ ಕಾರ್ಯಕರ್ತರು ಅವ್ರಿಗೂ ಸಹ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಗೌರವ ಸಮರ್ಪಣೆ ಕೊಡಬೇಕಂತ ಹೇಳ್ತಾರೆ. ಸನ್ಮಾನ್ಯ ಶ್ರೀ ಗಿರೀಶ್ ಪಾಟೀಲ್ ಭಾಜಪದ ಹಿರಿಯರು ಶಿವಮೊಗ್ಗ, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಅವರಿಗೆ ಗೌರವ ಸಮರ್ಪಣೆ ಕೊಡಬೇಕಂತ ಕೇಳ್ತಾರೆ. ಸನ್ಮಾನ್ಯ ಶ್ರೀ ನಮ್ಮೆಲ್ಲರ ಕೀರ್ತಿಪ್ರಾಯ ಪಾಣೇಶಣ್ಣ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪಾಣೇಶಣ್ಣ ಎಷ್ಟು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿರಿ, ಅವರಿಗೂ ಸಹ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾನೆ. ಮೌಲಾ ಸಾಬ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಅವರಿಗೂ ಸಹ ಗೌರವ ಸಮರ್ಪಣೆ ಕೊಡಬೇಕಂತ ಕಾರ್ಯಕರ್ತರು ಕೇಳ್ತಾನೆ. ಸ್ಥಾಯಿ ಸಮಿತಿ ಅಧ್ಯಕ್ಷರು ರಮೇಶ್ ಚೌಡ್ಕಿ ವೇದಿಕೆ ಮೇಲೆ ಬಂದವರಿಗೆ ಗೌರವ ಸಮರ್ಪಣೆಯನ್ನು ಕೇಳಬೇಕಂತ ಕೇಳ್ತಾನೆ. ಪೂಜಾರ್ ಸಾಹೇಬರು ಮಾಜಿ ಶಾಸಕರು, ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾನೆ. ಕಾರ್ಯಕರ್ತರು ನಗರಸಭೆ ಉಪಾಧ್ಯಕ್ಷರು ದಯವಿಟ್ಟು ಬರಬೇಕು. ಪಂಪಣ್ಣ ನಾಯಕರು ಸಹ ಮೇಲೆ ಬಂದು ಕಾರ್ಯಕ್ರಮದ ಹಿರಿಯರಿಗೆ ಸ್ವಾಗತವನ್ನು ಕೋರ್ಬೇಕಂತೇಳಿ ಕೇಳ್ಕೊಳ್ತಾನೆ. तब होगा स्वस्थ विकास, सत्ता आगे समाज पीछे, तब होगा सत्यानाश. ಇದು ನಮ್ಮ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ನಮ್ಮ 45 ವರ್ಷದ ಸಾರ್ವಜನಿಕ ಜೀವನದ ಅನುಭವದ ಆಧಾರದ ಮೇಲೆ ಈ ಸಿದ್ಧಾಂತಕ್ಕೆ ನಾವು ಬಂದಿದ್ದೀವಿ. ಹೀಗಾಗಿ ಇವತ್ತು ಕೃಷಿಯ ವಿಷಯದಲ್ಲಿರ್ಬೋದು, ನೀರಾವರಿಯ ವಿಷಯದಲ್ಲಿರ್ಬೋದು, ನಮ್ಮ ಮನೆಯ ಗೋಧಿ ಹಿಟ್ಟಿನಿಂದ ಹಿಡಿದು ಜೋಳದ ಹಿಟ್ಟಿನವರೆಗೂ ಕೂಡ ಅಂತಾರಾಷ್ಟ್ರೀಯ ಕಂಪನಿಗಳು ನಮ್ಮ ಮನೆಗೆ ಬಾಗಿಲಿಗೆ ಬಂದು ನಿಂತಿದ್ದಾವೆ. ನಮ್ಮ ಮಕ್ಕಳ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ವ್ಯವಸ್ಥೆಗಳು ಆಗ್ತಾ ಇದ್ದಾವೆ. ಕಾರಣ ಏನಂದರೆ ನಮ್ಮಲ್ಲಿರ್ತಕ್ಕಂಥ ವಿಕಾಸದ ತಪ್ಪು ಪರಿಕಲ್ಪನೆಯೇ ಈ ದುರಾವಸ್ಥೆಗೆ ಕಾರಣ. ಈ ವಿಕಾಸ ಒಂದು ಮಾಯಾಮೃಗದ ಬೆನ್ನೆಯಿಂದ ಎತ್ತಿ ನಿಜವಾದ ವಿಕಾಸವನ್ನು ಬಿಟ್ಟು ನಾವು ಪಾಶ್ಚಿಮಾತ್ಯದ ಅನುಕರಣೆಯನ್ನು ಮಾಡಿ ಪಾಶ್ಚಿಮಾತ್ಯ ದೇಶಕ್ಕೆ ನಮ್ಮ ಆರ್ಥಿಕ ಬಾಗಿಲುಗಳನ್ನು ತೆಗೆದುದರ ಪರಿಣಾಮವಾಗಿ ಇವತ್ತು ಈ ವಿನಾಶದ ನಂಚಿನಲ್ಲಿ ನಾವು ನಿಂತಿದ್ದೀವಿ. ಆದರೆ ಇದನ್ನು ತುಂಬ ಜನಗಳು ಇದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ. ನಾವು GDP, ಸೆನ್ಸೆಕ್ಸು, ಶೇರ್ ಮಾರ್ಕೆಟು ಇವುಗಳ GDPಯ ಸಂಖ್ಯೆಯ ಆಧಾರದ ಮೇಲೆ ನಮ್ಮ ಅರ್ಥವ್ಯವಸ್ಥೆಯನ್ನು ಕಟ್ಟುವ ಭ್ರಮೆಯಲ್ಲಿ ನಾವು ಭೂಮಿಯನ್ನು, ನೀರನ್ನು, ಗಾಳಿಯನ್ನು, ಪಂಚಭೂತಗಳನ್ನು ವಿನಾಶದ ಅಂಚಿಗೆ ತಂದು ನಾವು ಯಾವ ವಿಕಾಸದ ಕಡೆ ಹೋಗ್ತೀವಿ ಅಂತಕ್ಕಂಥ ಪರಿಕಲ್ಪನೆಯೇ ಇಲ್ಲ. ಸುಖಶ್ಯ ಮೂಲಂ ಧರ್ಮಂ, ಇವತ್ತು ಆ ಜಾಗದಲ್ಲಿ ಸುಖಶ್ಯ ಮೂಲಂ ಅರ್ಥಂ ಅದು ಬಂದ್ಬಿಟ್ಟಿದೆ. ಇದರ ಪರಿಣಾಮವಾಗಿ ಇವತ್ತು ನದಿಗಳು ವಿನಾಶದ ಅಂಚಿನಲ್ಲಿದ್ದಾವೆ. ನಮ್ಮ ಕೃಷಿ ಕೂಡ ನಮ್ಮ ಗೊತ್ತಿಲ್ಲದ ಹಾಗೆ ನಾವು ವಿಷವನ್ನು ಊಟ ಮಾಡ್ತಾ ಇದ್ದೀವಿ. ಹೀಗಾಗಿ 2020ರಲ್ಲಿ ಮಹಾಮಾರಿ ಕೋವಿಡ್ ಆವರಿಸಿದಾಗ
ನಾವು ಒಂದು 40 ಜನ ಹರಿದ್ವಾರದ ಗಂಗಾ ತಟದಲ್ಲಿ ಚಿಂತನೆಗೆ ಸೇರಿ ನಾವು ಈ ನದಿಯ ವಿಷಯಗಳನ್ನು 2020ಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ದೇವಪ್ರಯಾಗದಿಂದ ಹಿಡಿದು ಗಂಗಾ ಸಾಗರದವರೆಗೆ ಗಂಗಾ ಯಾತ್ರೆಯನ್ನು, ಯಮುನೋತ್ರಿಯಿಂದ ಹಿಡಿದು ಪ್ರಯಾಗರಾಜ್ ಅಲಹಾಬಾದದವರೆಗೆ ಯಮುನಾ ಯಾತ್ರೆಯನ್ನು, ಅಮರಕಂಟಕದಿಂದ ಹಿಡಿದು ಮತ್ತೆ ಗುಜರಾತಿನ ಸಾಗರದಲ್ಲಿ ಯೂಟರ್ನ್ ತಗೊಂಡು ಮತ್ತೆ ಅಮರಕಂಟಕಕ್ಕೆ ಬಂದ ನರ್ಮದಾ ಯಾತ್ರೆಯನ್ನು, ಬ್ರಹ್ಮಪುತ್ರ ಯಾತ್ರೆ, ಸ್ವರ್ಣಮುಖಿ, ಚಂಬಲ್ ಯಾತ್ರೆ, ಈ ರೀತಿ 71,000 ಕಿಲೋಮೀಟರ್ ಯಾತ್ರೆಯನ್ನು ಉತ್ತರ ಭಾರತದಲ್ಲಿ ಮುಗಿಸಿ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ತುಂಗಭದ್ರವನ್ನು ಕೂಡ ನಾವು ಇದಕ್ಕೆ ಆಯ್ಕೆ ಮಾಡಿಕೊಂಡು ಶೃಂಗೇರಿಯಿಂದ ನವೆಂಬರ್ 6ನೇ ತಾರೀಕು ಪರಮಪೂಜ್ಯ ಶಂಕರಾಚಾರ್ಯರ ಕಮಲಹಸ್ತ ಕರಕಮಲಗಳಿಂದ ಪೂಜಿಸಲ್ಪಟ್ಟ ಈ ಯಾತ್ರೆ ಇವತ್ತು ನಿಮ್ಮ ಕಿಷ್ಕಿಂಧೆಗೆ ಬಂದು ತಲುಪಿದೆ. ಹೀಗಾಗಿ ಈ ದೇಶದ 16,800 ನದಿಗಳು, ಆ 16,800 ನದಿಗಳಲ್ಲಿ 4,870 ಹೆಚ್ಚು ಕಡಿಮೆ 5,000 ನದಿಗಳು ನಾವು ಏನೋ ಮಾಡೋ ಪರಿಸ್ಥಿತಿ ಇಲ್ಲ, ಈ ಭೂಮಿಯ ನಕ್ಷೆಯಿಂದನೇ ಅಳಿಸೋಗ್ಬಿಟ್ಟಿದ್ದಾವೆ. ಅದರಲ್ಲಿ 71 ನದಿಗಳು ಈಗ ತುರ್ತು ಚಿಕಿತ್ಸೆಗೆ ಒಳಗಾಗಬೇಕಾದ ಅಗತ್ಯ ಇದೆ. 71 ನದಿಗಳು, ಆ 71 ನದಿಗಳಲ್ಲಿ ತುಂಗಭದ್ರೆಯೂ ಒಂದು. ಹೀಗಾಗಿ ನಾವು ಆ 71 ನದಿಗಳನ್ನು ಯಾತ್ರೆಯನ್ನು ಮಾಡುವುದರ ಮೂಲಕ ಜನಜಾಗೃತಿ ಮತ್ತು ಜಲಜಾಗೃತಿ, ಸಮಾಜ ಕೆ ಬಾತ್ ಸಮಾಜ ಕೆ ಸಾಥ್, ಸತ್ತಾ ಕೆ ಬಾತ್ ಸತ್ತಾ ಕೆ ಸಾಥ್, ಅಂದರೆ ಧರ್ಮಗುರುಗಳು, ಸಮಾಜ ಮತ್ತು ರಾಜಕೀಯ ವ್ಯವಸ್ಥೆ ಇವು ಮೂರರ ಸಹಯೋಗದಿಂದ ನಾವು ಈ ಕಾರ್ಯವನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ಇದು ಕೇವಲ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಅಥವಾ ಪರ್ಯಾವರಣ ಟ್ರಸ್ಟಿನ ವಿಷಯ ಅಲ್ಲ, ಇದೆಲ್ಲರಿಗೂ ಸಂಬಂಧಿಸಿರ್ತಕ್ಕಂಥದ್ದು. ಆದರೆ ನಮ್ಮ ಪಾದಯಾತ್ರೆಗಳು ತಮ್ಮ ಅನುಭವಗಳನ್ನು ಹೇಳ್ತಾರೆ. ಪಾದಯಾತ್ರೆಯಲ್ಲಿ ನಾವು ಏನೇನು ಕೇಳಿದ್ದೀವಿ, ಏನೇನು ಕಂಡುಕೊಂಡಿದ್ದೀವಿ, ಅದು ಕೂಡ ನಮಗೆ ಒಂದು ಅನುಭವ ಮಂಟಪನೇ ನಮ್ಮ ಪಾದಯಾತ್ರೆ. ಹೀಗಾಗಿ ವಿಶೇಷವಾಗಿ 5 ಜಾಗಗಳಲ್ಲಿ, ಒಂದು ಪ್ರಾರಂಭದ ಶೃಂಗೇರಿ, 2ನೇದು ತೀರ್ಥಹಳ್ಳಿ, 3ನೇದು ಶಿವಮೊಗ್ಗ, 4ನೇದು ಹರಿಹರ, 5ನೇದು ಇವತ್ತು ಗಂಗಾವತಿ ನಗರದಲ್ಲಿ ಅಭೂತಪೂರ್ವವಾದ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ. ನಮ್ಮದು 2 ಹಂತದಲ್ಲಿ ಯಾತ್ರೆಯನ್ನು ಮುಗಿಸಿದ್ದೀವಿ. ಈಗ ಜಲಜಾಗೃತಿ ಮತ್ತು ಜನಜಾಗೃತಿ, ಇದರಲ್ಲಿ ನಾವು ವ್ಯಕ್ತಿಗತವಾಗಿ ನಮ್ಮ ಪಾತ್ರ ಏನು, ನಮ್ಮ ನದಿಯನ್ನು ಕಲ್ಮಶವಾಗಿ ಇಡಲಾರದ ಹಾಗೆ ಮಾಡ್ತಕ್ಕಂಥ ವ್ಯವಸ್ಥೆ ಯಾವುದು ಅಂತಕ್ಕಂಥದ್ದು ಸಮಾಜಕ್ಕಾದರೆ, ಊರಿನ ಕೊಳಚೆಯ ನೀರನ್ನು ನದಿಗೆ ಬಿಡದ ಹಾಗೆ ಮಾಡ್ತಕ್ಕಂಥದ್ದು ಲೋಕಲ್ ಬಾಡೀಸ್ಗಳೇನಿದ್ದಾವೆ, ಕಾರ್ಪೊರೇಷನ್ಗಳಿರ್ಬೋದು, ಮುನ್ಸಿಪಾಲ್ಟಿಗಳಿರ್ಬೋದು, ಪಂಚಾಯಿತಿಗಳಿರ್ಬೋದು, ಅವರುಗಳ ಸಹಯೋಗ. ಆ ನಂತರ ಇವೆಲ್ಲವುಗಳ ಹೊರತಾಗಿ ಇವೆಲ್ಲವುಗಳಿಂದ ಕೂಡಿದ ನಮ್ಮ ಪಾದಯಾತ್ರೆಯ ಅನುಭವದ ಆಧಾರದ ಮೇಲೆ ನಾವು ಕಂಡುಕೊಂಡಿರೋ ಸತ್ಯಗಳನ್ನು ಇವತ್ತು ಕಾರ್ಯಕ್ರಮದ ಕೊನೆಗೆ ನಾವು ಒಂದು ಡಿಕ್ಲರೇಷನ್ ಕೊಟ್ಟು ಇದನ್ನು ಸಂಬಂಧಪಟ್ಟ ಸಚಿವರಿಗೆ ಮತ್ತು ಕೇಂದ್ರದಲ್ಲಿ ಆಗಿರ್ಬೋದು ಮತ್ತು ರಾಜ್ಯದಲ್ಲಿ ಆಗಿರ್ಬೋದು ಇದನ್ನು ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ತುಂಗಭದ್ರೆ ಯಾತ್ರೆ ಅಲ್ಲದೆ ಅನೇಕ ನದಿಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ತಗೊಳ್ತಾ ಇದ್ದೀವಿ. ವಿಶೇಷವಾಗಿ ತಾವೆಲ್ಲರೂ ಕೇವಲ ಕಾರ್ಯಕ್ರಮ ಯಶಸ್ಸಾಯಿತು, ಸಿಕ್ಕದು ಒಂದು ಗುಬ್ಬಿ, ಅದು ನಾನು ಈ ಬೆಂಕಿನ ಆರಿಸ್ತೀನಿ ಅಂತಂದೇಳಿ ಅಲ್ಲೆಲ್ಲೋ ಒಂದು ಹೋಗಿ ನೀರಲ್ಲಿ ಹಿಂಗೆ ಮುಳುಗದಂತೆ ಮುಳುಗಿ ಬಂದು ಆ ಬೆಂಕಿ ಮೇಲೆ ಹಿಂಗೆ ರೆಕ್ಕೆಗಳನ್ನ ಕೊಡವಿ ಅದಕ್ಕೊಂದಷ್ಟು ಹನಿ ಸಿಂಪಡಿಸ್ತಾ ಇತ್ತಂತೆ. ಎಲ್ಲರೂ ನಗ್ತಾ ಇದ್ವಂತೆ, ಇದೇನು ನೀನು ಏನಾಗುತ್ತೆ, ನೀನು ಇಷ್ಟೆಲ್ಲ ದೊಡ್ಡ ಬೆಂಕಿ ಬಿದ್ದಾಗ ನೀನೊಬ್ಬ ಏನೋ ಒಂದು ನೀರನ್ನ ಸಿಂಪಡಿಸಿದ್ರೆ ಏನಾದರೂ ಆಗತ್ತಾ ಅಂತಂದೇಳಿ. ಅದಕ್ಕೆ ಆ ಗುಬ್ಬಿ ಹೇಳ್ತಂತೆ, ನೋಡು ನಾನು ಧೈರ್ಯವಂತ, ನಾನೇನು ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡ್ತೀನಿ, ನಾನು ಉಳಿದರೆ ಯಾರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಹಾಗಾಗಿ ನನಗೆ ಕೆಲಸ ನಾನು ಮುಂದುವರಿಸ್ತೀನಿ ಅಂತಂದು ಅದು ಹೇಳಿದಾಗ ಉಳಿದವೆಲ್ಲವಕ್ಕೂ ಧೈರ್ಯ ಬಂತಂತೆ. ಹುಲಿ, ಸಿಂಹ, ಆನೆ, ಅವು ಎಲ್ಲವೂ ಆನೆ ಇವೆಲ್ಲವೂ ಬಂದು ಆ ಬೆಂಕಿಯನ್ನು ಆರಿಸೋದಕ್ಕೆ ಅಂತಂದೇಳಿ ನೀರನ್ನ ಅವನ್ನ ತಂದು ಆನೆ ಸೊಂಡ್ಲುಗಳ ಮೂಲಕ ತಂದು ನೀರನ್ನ ಆರಿಸಿದ್ವು ಅಂತ ಒಂದು ಕತೆ ಕೇಳಿದ್ದೆ ನಾನು. ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದರು, ಜಯೇಶ್ ಪಟೇಲ್ ಅಂತ, 1995ರಿಂದ 99ರವರೆಗೆ.
ಅವರು 2000ನೇ ಇಸ್ವಿಯಲ್ಲಿ ಈ ಲೋಕ ಬಿಟ್ಟು ಹೋದರು. ಹೋದಾದಮೇಲೆ ನಮ್ಮ ತಾಲೂಕಿನ ಜನ ನನಗೆ ಇಲ್ಲ ನೀವು ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಸ್ವಾಮೀಜಿಯವರು ಎಲ್ಲ ಒಳ್ಳೆ ಮಹಾತ್ಮರು, ನಮ್ಮ ಬಸವರಾಜ್ ಪಾಟೀಲ್, ವೀರಾಪುರ್ ಇಂಥವ್ರ ಸಹವಾಸದಲ್ಲಿ ಸ್ವಲ್ಪ ಇದ್ದದ್ರಿಂದ ಚುನಾವಣೆಯಲ್ಲಿ ಹಣ ಕೊಡಬಾರ್ದು, ಹೆಂಡ ಕೊಡಬಾರ್ದು ಅಂತ ನಾನು ತಲೆ ಒಳಗೆ ಇಟ್ಕೊಂಡಿದ್ದೆ. ಚುನಾವಣೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಹಣ ಕೊಡಲ್ಲ, ಹೆಂಡ ಕೊಡಲ್ಲ, ನಾನು ಕೈ ಮುಖಂತ ಜನರ ಹತ್ರ ಹೋಗ್ತೀನಿ, ನೀವು ಬೇಕಿದ್ರೆ ಆರಿಸ್ಕೊಳ್ಳಿ ಅಂತಂದೇಳಿ ನಾನು ಹೇಳ್ತೀನಿ ಅಂತಂದೇಳಿ ಎಲ್ಲರಿದ್ರಿಗೂ ಹೇಳಿದೆ. ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಹೇಳಿದೆ. ಅವರು ಅದೆಲ್ಲ ಎಲ್ಲಾಗುತ್ತೆ, ಅದೆಲ್ಲ ಇಷ್ಟು ಸಮಾಜ ಕೆಟ್ಟೋಗಿದೆ, ಅದು ಆಗದೇ ಇರೋವಂಥದ್ದು ಅಂತಂದೆಲ್ಲ ಹೇಳ್ತಿದ್ರು. ಕೊನೆಗೆ ನಮ್ಮ ಮನೆಯಲ್ಲಿರೋರು ಕೂಡ ಎಲ್ಲರೂ ದುಡ್ಡು ಹಂಚ್ತಾರೆ, ನೀನು ಸೋತು ಹೋಗ್ಬಿಡ್ತೀಯ ಅಂತಂದೇಳಿ ನಮ್ಮ ಮನೆಯವರು ಎಲ್ಲ ಎದುರಿಸ್ತಾ ಇದ್ರು. ನಾನು ಸ್ವಲ್ಪ ಇಲ್ಲಿರೋರೆಲ್ಲ ಬಹುತೇಕ ಹಠವಾದಿಗಳೇ. ನಾವು ಎಲ್ಲದು ಸಮಾಜ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ನಾವು ಇನ್ನೊಂದು ಮಾರ್ಗದಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡೋವಂಥವ್ರೆ ಬಹುತೇಕ ಇಲ್ಲಿರೋವಂಥವ್ರು. ನಾನು ಸ್ವಲ್ಪ ಹಠವಾದಿಯಾಗಿ ನಾನು ಯಾವುದೇ ಕಾರಣಕ್ಕೂ ಹಣ ಕೊಡಲ್ಲ, ಹೆಂಡ ಕೊಡಲ್ಲ ಅಂತಂದು ಹೇಳಿದೆ. ಅವರು ನನಗೆ ಬುದ್ಧಿವಾದ ಹೇಳೋದಕ್ಕೆ ಅಂತಂದೇಳಿ ಕೆಲವು ಸ್ವಾಮಿಗಳ ಹತ್ರನ ಕರ್ಕೊಂಡು ಹೋದರು. ಆ ಸ್ವಾಮಿಗಳು ಇಲ್ಲಪ್ಪ ಇದು ಪ್ರಾಕ್ಟಿಕಲ್ ಆಗಿರ್ಬೇಕು, ನೀವು ರಾಜಕಾರಣ ಅಂತಂದರೆ ಅದೇನು ಕೊಡಬೇಕು ಅದನ್ನು ಕೊಡಬೇಕು ಅಂತ ಸ್ವಾಮಿಗಳು ಉಪದೇಶ ಮಾಡಿದರು ನನಗೆ. ಆ ಸ್ವಾಮಿಗಳು ಉಪದೇಶ ಮಾಡಿದರೂ ಕೂಡ ನಾನು ಹೇಳಿದೆ ಇಲ್ಲ, ನೀವು ಸ್ವಾಮಿಗಳು ಏನಾದರೂ ತಿಳ್ಕೊಳ್ರಿ, ನಾನಂತೂ ನನ್ನ ದಾರಿ ಒಳಗೆ ನಡೆಯೋದು ಅಂತಂದೇಳಿ ನಾನು ಚುನಾವಣೆ ಇವರು ನಮ್ಮ ಜನಾರ್ದನ್ ರೆಡ್ಡಿ ಅವ್ರು ನನ್ನ ಜೊತೆಗೆ MLA ಆಗಿದ್ರು ಅಂತ ಕಾಣಿಸುತ್ತೆ. 2004ರಿಂದ ನೀವು ಇದ್ರಲ್ಲ, ಹೌದು, ಅವರು ನಾವು ಜೊತೆಗೆ ಇದ್ವಿ. 2004ರ ಚುನಾವಣೆ 2 ದಿನ ಇದೆ ಅಂದಾಗ ನಾನೊಂದು ಪಾದಯಾತ್ರೆ ಅಂತಂದೇಳಿ ಹೇಳಿದೆ. ಈ ಪಾದಯಾತ್ರೆಗೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋಂಥದ್ದು, ಮಕ್ಕಳೆಲ್ಲ ತಿಳ್ಕೊಬೇಕಿದ್ದನ್ನು. ನಾನೊಂದು ಪಾದಯಾತ್ರೆ ಹೋಗೋದು ಒಂದು 48 ಕಿಲೋಮೀಟ್ರ್ ಪಾದಯಾತ್ರೆ ಒಂದು ದಿನದಲ್ಲಿ ಅಂತಂದೇಳಿ ನಾನು ಬಸವಾಪಟ್ಟಣದಿಂದ ಚನ್ನಗಿರಿ ಅಂತಂದೇಳಿ ಎಲ್ಲರಿಗೂ ಹೇಳಿದೆ. 2 ದಿನ ಮೊದಲು ನಾವು ಪಾದಯಾತ್ರೆ ಮಾಡಬೇಕು ಅಂತ. ಆವಾಗ ಉರಿ ಬಿಸಿಲು, ಏಪ್ರಿಲ್ ತಿಂಗಳು, ಎಲ್ಲರೂ ಏನೇನೋ ಹುಚ್ಚಾಗಿ ಮಾಡ್ತೀನಿ ನೀನು, ಎಲ್ಲ ಎಲ್ಲರೂ ಹಂಚ್ತಾರೆ, ನೀನು ಪಾದಯಾತ್ರೆ ಅಂತಂದು ಹೋಗಿ ಸುಸ್ತಾಗಿ ಮಲಗ್ತೀಯ, ಆಮೇಲೆ ಅವರೆಲ್ಲರೂ ಹಂಚಿದಾರೆಲ್ಲ ಇದು ಮಾಡ್ತಾರೆ, ಅವ್ರು ಗೆದ್ದು ಬಿಡ್ತಾರೆ ಅಂತಂದರು. ಆದರೂ ಪರವಾಗಿಲ್ಲ ಅಂತಂದೇಳಿ ನಾನು 2 ದಿನ ಚುನಾವಣೆ ಇದೆ ಅಂತಂದಾಗ ಒಂದು ಪಾದಯಾತ್ರೆ ಪ್ರಾರಂಭ ಮಾಡಿದೆ. ನಾನು ಹೊರಟಾಗ ಇದ್ದದ್ದು ಬರೀ 8 ಜನ ಇದ್ದು ನನ್ನ ಜೊತೆಗೆ 8 ಜನ ಇದ್ದದ್ದು. ನಡೀತಾ ಹೋದ್ವಿ. ಆಮೇಲೆ ಒಂದಷ್ಟು ಜನ ಬಂದರು. ಆಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಒಂದು 100 ಜನ ಆದರು. ಅಲ್ಲಿಂದ ಯಾರೋ ಭಜನೆಯವರು ಬಂದರು, ಯಾರೋ ಡೊಳ್ಳು ಹೊಡಿಯೋರು ಬಂದರು, ಮತ್ತೊಂದಷ್ಟು ಜನ ಸೇರ್ಕೊಂಡ್ರು. ನಾವೊಂದು 10 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಒಂದು 3000 ಜನ ಆಗಿದ್ದರು. ಅದು ನಮಗೆ ಇನ್ನೂ ಭಾಳ ಖುಷಿಯಾಗಿಬಿಡ್ತು. ನಾವು 10 ಕಿಲೋಮೀಟ್ರ್ 48 ಕಿಲೋಮೀಟ್ರ್ ನಡೆಯೋದಿದೆ, 10 ಕಿಲೋಮೀಟ್ರಿಗೆ ಒಂದು 3000 ಜನ ಆದರು. ಆಮೇಲೆ ಎಲ್ಲರೂ ಸೌತೆಕಾಯಿಗಳು ತಗೊಂಬಂದರು, ಎಲ್ಲರೂ ಹಂಚಿದ್ರು. ಆ ಬಿಸಿಲೊಳಗೆ ನಡೆಯೋರಿಗೆಲ್ಲರಿಗೂ ಸೌತೆಕಾಯಿ ಕೊಟ್ಟರು, ಶರಬತ್ ಕೊಟ್ಟರು. ಹಂಗೆ ನಡೀತಾ ನಾವೊಂದು 25 ಕಿಲೋಮೀಟ್ರ್ ಮುಗಿಸೋಷ್ಟೊತ್ತಿಗೆ 10,000 ಜನ ಆಗಿದ್ರು ನನ್ನ ಜೊತೆ ನಡೆಯೋಂಥವ್ರು. ಅಲ್ಲಿಂದ ಮತ್ತೆ ಅಲ್ಲಿ ಮಧ್ಯಾಹ್ನ ಊಟ ಮಾಡಿದ್ವಿ, ಯಾರೋ ಊಟಕ್ಕೆ ಹಾಕಿದ್ರು. ಆಮೇಲೆ ಅಲ್ಲಿಂದ ನಾವು ಮತ್ತೆ ಮುಂದಕ್ಕೆ ನಡೀತಾ ಹೋದ್ವಿ. ಕೊನೆಗೆ ನಾನು ಪಾದಯಾತ್ರೆ ಮುಗಿಸಿದಾಗ 15,000 ಜನ ನನ್ನ ಜೊತೆ ಭಾಗವಹಿಸಿದ್ರು. ಅವ್ರ ಮನೆಯವರು ಎಲ್ಲರೂ ಓಟ್ ಹಾಕಿ ಒಂದು 50,000 ಓಟ್ ಹಾಕಿದ್ರು. ನನ್ನ MLA ಮಾಡಿದರು ಜನ. ಆ MLA ಮಾಡಿ ಅಲ್ಲಿ ವಿಧಾನಸಭೆಗೆ ಹೋದ್ಮೇಲೆ ನೋಡಿದೆ, ನಾನು ಎಲ್ಲಿ ಬಂದು ಸಿಗಾಕೊಂಡಪ್ಪ ಅನ್ನಂಗೆ ಆಗಿಬಿಡ್ತು. ಅಲ್ಲಿರೋ ಜನ ಹೊಡೆದಾಡೋದು ನೋಡಿ, ಆ ಶೆಡ್ ಹೊಡೆಯೋರು ಯಾರೋ ಪೈಲ್ವಾನ್ರ ಥರ ಎಲ್ಲ ಮಾಡ್ತಿದ್ರು. ನಾನು ಏನಾದರೂ ಒಂದು ಒಳ್ಳೇದು ಏನಾದರೂ ಮಾತಾಡೋದು, ಏನಾದರೂ ಒಳ್ಳೆ ಚಿಂತನೆ ಅಂತಂದೇಳಿ ಇಲ್ಲಿ ಬಂದರೆ ಇಲ್ಲಿ ಜಗಳ ಆಡೋದಕ್ಕೆ ನಾನು ಕುಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕಿತ್ತು. ಅಂಥದ್ದು ಇಲ್ಲೆಲ್ಲಿ ಬಂದು ಸಿಗಾಕೊಂಡೆ ಅಂತ ಯೋಚನೆ ಆಯಿತು. ಹೆಂಗೋ ಒಂದು 3 ವರ್ಷ ತಳ್ಳಿದೆ. ಆಮೇಲೆ ಅದೇನೇನೋ ಆಯಿತು, ನಾನೇ ರಾಜೀನಾಮೆ ಕೊಟ್ಟು ಹೊರ ಬಂದ್ಬಿಟ್ಟೆ MLA ಗಿರಿಗೆ. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಪಾದಯಾತ್ರೆ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ. ನಾವಿವಾಗ ಏನು ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ನೀವೆಲ್ಲವೂ ಗುಬ್ಬಿಗಳು ಅಂತಂದೇಳಿ ನಾವು ಯೋಚನೆ ಮಾಡ್ಕೊಂಡ್ರೆ ನಾವೆಲ್ಲರೂ ಗುಬ್ಬಿಗಳೇ. ನೀವೆಲ್ಲ ಗುಬ್ಬಿಗಳಾದರೆ ನಾವು ಒಂದಷ್ಟು ಜನ ಇಲ್ಲಿರೋರೆಲ್ಲ ಕಾಗೆಗಳು ಅನ್ಕೋಬೋದು. ನಾವೆಲ್ಲರೂ ಸೇರಿ ಸ್ವಲ್ಪ ನೀರಿನಾಗೆ ಎದ್ಕೊಂಡು ಹಿಂಗೆ ಇದು ಮಾಡ್ತಾ ಇದ್ದರೆ ಈಗಿರೋಂಥ ಬೆಂಕಿನ ಆರಿಸೋದಕ್ಕೆ ಸಾಧ್ಯತೆ ಇದೆ.
ನಮಗೆ ಭಾಳಷ್ಟು ಮುಖ್ಯವಾಗಿ ಪರಿಸರದ ಬಗ್ಗೆ ನಮಗೆ ಎಲ್ಲರಿಗೂ ಒಂದು ಚಿಂತನೆ ಬರಬೇಕಾಗಿದೆ, ಅದ್ರ ಬಗ್ಗೆ ಕಳಕಳಿ ಬರಬೇಕಾಗಿದೆ. ಈ ಪರಿಸರ ಅನ್ನೋಂಥದ್ದು, ಅದ್ರ ಜೊತೆಗೆ ಕೃಷಿ, ನಮ್ಮ ಬಸವರಾಜ ಪಾಟೀಲ್ ವೀರಾಪುರ ಅವರು, ನಮ್ಮ ಶ್ರೀಪತಿ ರಾವ್ ಅವರು ಇದನ್ನೆಲ್ಲ ಪ್ರಾರಂಭ ಮಾಡಿದಂಥದ್ದು ಮಾಧವನ್ ಅಂತ, ಅವರು ಇಲ್ಲೇ ಕೆಳಗಡೆ ಕೂತಿದ್ದಾರೆ, ಮಾಧವನ್ ಅವರು ಇದ್ದಾರೆ. ಆಮೇಲೆ ಪ್ರೊಫೆಸರ್ ಕುಮಾರಸ್ವಾಮಿ ಅವರು ಅಂತ ಅವ್ರು ಇವತ್ತು ಬಂದಿಲ್ಲ, ಅವರು ಬರಬೇಕಾಗಿತ್ತು, ಅವರು ಬಂದಿಲ್ಲ. ಇದನ್ನೆಲ್ಲದನ್ನು ಪರಿಸರದ ಪರವಾಗಿ ಅಂತ ಇದನ್ನು ಪ್ರಾರಂಭ ಮಾಡಿದ್ದು ಶೃಂಗೇರಿಯಿಂದ ಅವರು ಪ್ರಾರಂಭ ಮಾಡಿದರು. ನಾವು ಸುಮ್ಮನೆ ಜೊತೆಗೆ ಸೋ ಅಂತಾರಲ್ಲ, ಸೋಬಾನ ಆಡ್ಬೇಕಾದ್ರೆ ಮುಂದೆ ಯಾರೋ ಹೇಳ್ತಿರ್ತಾರೆ, ಹಿಂದೆ ಸೋ ಅಂತಂತಿರ್ತಾರಲ್ಲ, ಹಂಗೆ ನಾವು ಈಗ ಸೋ ಅನ್ನೋದಕ್ಕಿಂತ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಆದರೆ ಮುಂದೆ ಹಾಡಿದಂಥವ್ರು ಅವರು. ನಾವು ಈ ಪ್ರಕೃತಿ ಬಗ್ಗೆ ನಾವು ಹೆಚ್ಚು ಗಮನ ಕೊಡುವಂಥದ್ದು, ಜೊತೆಗೆ ಕೃಷಿ. ನಾವೊಂದು 5 ಕ್ಷೇತ್ರಗಳನ್ನ ಆರಿಸ್ಕೊಂಡಿದ್ದೀವಿ. ಅದರೊಳಗೆ ಪ್ರಕೃತಿ ಭಾಳ ಮುಖ್ಯವಾದ್ದು, ಎರಡನೇದಾಗಿ ಕೃಷಿ, ಆಮೇಲೆ ಶಿಕ್ಷಣ, ಆರೋಗ್ಯ ಮತ್ತು ಆಡಳಿತದ ವ್ಯವಸ್ಥೆ ಬಗ್ಗೆ ಎಲ್ಲರೂ ಬೇಸತ್ತಿದ್ದಾರೆ. ನಾವು ಯಾವುದೇ ಪಾರ್ಟಿಗಳು, ಬೇರೆ ಬೇರೆ ಪಾರ್ಟಿಯವರೆಲ್ಲ ಸೇರ್ಕೊಂಡಿದ್ದೀವಿ. ನಿಮ್ಮ ಪಾರ್ಟಿಯಲ್ಲಿ ಹೆಂಗೆ ಅಂತ ಕೇಳಿದರೆ ಬೇಜಾರಾಗಿ ಹೋಗೈತ್ರಿ, ಎಲ್ಲ ವ್ಯವಸ್ಥೆನೇ ಹಾಳಾಗಿ ಹೋಗೈತಿ ಅಂತಂದೇಳಿ ಎಲ್ಲರೂ ಯಾವುದೇ ರಾಜಕೀಯ ಪಕ್ಷದಲ್ಲಿದ್ದರೂ ಕೂಡ ವ್ಯವಸ್ಥೆನ ಬರೀ ದೂರ ಅಂಥದ್ದು, ಅಲ್ಲೇ ಇದ್ದು ವ್ಯವಸ್ಥೆನ ದೂರ ಅಂಥದ್ದಾಗಿದೆ. ನಾವು ಎಲ್ಲಿಗೆ ನಾವು ಬೇರೆಯವ್ರನ್ನ ದೂರ್ತಾ ಇರ್ತೀವಿ, ಅದರ ಅರ್ಥ ಏನು ಅಂದರೆ ನಮ್ಮ ಜವಾಬ್ದಾರಿನ ನಾವು ತಗೊಂಡಿಲ್ಲ ಅಂತ. ಹಾಗಾಗಿ ನಾವು ಯಾರನ್ನೂ ದೂರೋದು ಬೇಕಾಗಿಲ್ಲ. ಇವಾಗ ನಾವು ಮುಂದೆ ಈ ಥರದ ಪಾದಯಾತ್ರೆಗಳನ್ನು, ಹೆಚ್ಚೆಚ್ಚು ಪಾದಯಾತ್ರೆಗಳನ್ನ ಮಾಡ್ತಾ, ನಮ್ಮ ಮಾಧವನ್ನವರು ಆಗಲೇ ಮತ್ತು ಮುಂದಕ್ಕೆ ಆಗಲೇ ಯೋಚನೆ ಮಾಡಿದ್ದಾರೆ ಮುಂದೆ ಪಾದಯಾತ್ರೆ ಬಗ್ಗೆ. ಹೆಚ್ಚೆಚ್ಚು ಪಾದಯಾತ್ರೆಗಳನ್ನ ಮಾಡ್ತಾ ಇವತ್ತಿಲ್ಲೊಂದು 1,000-2,000 ಜನ ನಾವಿಲ್ಲಿ ಸೇರಿದ್ದೀವಿ ಅಂತಂದರೆ ಮುಂದೆ ಅದು 20,000 ಆಗಬೇಕು, 2 ಲಕ್ಷ ಆಗಬೇಕು. 2 ಲಕ್ಷ ಜನ ಏನಾದರೂ ಒಂದು ಸರಿ ನಾವು ನಮ್ಮ ಪ್ರಕೃತಿ ಬಗ್ಗೆ, ಕೃಷಿ ಬಗ್ಗೆ, ಶಿಕ್ಷಣದ ಬಗ್ಗೆ, ಆಡಳಿತದ ಬಗ್ಗೆ, ಆರೋಗ್ಯದ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಕೊಂಡು ನಡೆದಿದ್ದೇ ಆದರೆ ಅದೊಂದು ದೊಡ್ಡ ಪ್ರಭಾವ ಬೀರುತ್ತೆ. ಆಮೇಲೆ ಈಗ ಒಂದು ಯಾವುದಾದ್ರೂ ಗೆರೆ, ಈಗೇನೋ ವ್ಯವಸ್ಥೆ ಸರಿ ಇಲ್ಲ ಅದನ್ನು ನಾವೇನೋ ಅಳಿಸ್ತೀವಿ ಅಂತ ಹೋದರೆ ಈ ವ್ಯವಸ್ಥೆಯನ್ನು ಅಳಿಸೋದಕ್ಕಾಗಲ್ಲ. ನಾವು ಒಂದು ಚಿಕ್ಕ ಗೆರೆ ಇದ್ದರೆ ಒಂದು ಗೆರೆ ಇದ್ದರೆ ಅದನ್ನು ಚಿಕ್ಕದು ಮಾಡಬೇಕು ಅಂತಂದರೆ ದೊಡ್ಡ ಗೆರೆ ಎಳಿಬೇಕು ಅಂತ ಹೇಳ್ತಾರೆ, ಪಕ್ಕದಲ್ಲಿ ದೊಡ್ಡ ಗೆರೆ ಎಳಿಬೇಕು ಅಂತ. ಆ ಥರದಿಂದ ನಾವು ದೊಡ್ಡ ಗೆರೆ ಎಳೆಯೋದು ಅಂತಂದರೆ ಸಂಭಾವಿತರು, ಸಜ್ಜನರದು ಗುಂಪು ಹೆಚ್ಚಾಗ್ತಾ ಹೋದರೆ ದುರ್ಜನರು ಅವ್ರ ಪಾಡಿಗೆ ಅವರು ಸಜ್ಜನರಾಗಿಬಿಡ್ತಾರೆ, ದುರ್ಜನರು ಸಜ್ಜನರಾಗೋದಕ್ಕೆ ನೋಡ್ತಾರೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಥರದ ಪಾದಯಾತ್ರೆಗಳನ್ನು, ಹೆಚ್ಚಿನ ಪಾದಯಾತ್ರೆಗಳನ್ನ ಮಾಡಬೇಕು ಅಂತಂದೇಳಿ ಈ ತಿಂಗಳು 27, 28, 29, 30 4 ದಿನ ನಾವೊಂದು ಇನ್ನೊಂದು ಇದರದೇ ಒಂದು ಭಾಗ ಅಂತ ಅಂದ್ಕೊಳ್ಳೋದು, ಅದು ಸರ್ವೋದಯದ ಪಾದಯಾತ್ರೆ ಅಂತಂದೇಳಿ ನಾವು ಕರಿತಾ ಇದ್ದೀವಿ. ಅದನ್ನು ಸಾಣೆಹಳ್ಳಿ ಮಠದಿಂದ ಸಂತೆಬೆನ್ನೂರು ಅಂತಂದೇಳಿ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿಗೆ 4 ದಿನದ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅದರೊಳಗೆ ಎಲ್ಲ ವಿಜ್ಞಾನಿಗಳು, ಪರಿಸರ ತಜ್ಞರು, ಕೃಷಿ ತಜ್ಞರು, ಎಲ್ಲ ಸಾಹಿತಿಗಳು, ಕವಿಗಳು, ಆಮೇಲೆ ಬಹಳಷ್ಟು ಜನ ಸ್ವಾಮಿಗಳು ಕೂಡ ಅದರೊಳಗೆ ಭಾಗವಹಿಸ್ತಿದ್ದಾರೆ. ನಾವು ಸ್ವಾಮೀಜಿ ಅವರಿಗೆ ವೇದಿಕೆ ಮೇಲೆ ಇರುವಂಥ ಎಲ್ಲ ರಾಜಕಾರಣದ ಮುಖಂಡರುಗಳಿಗೂ ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಮಕ್ಕಳು ಸಾಧ್ಯ ಆದರೆ ಯಾರಿಗಾದರೂ ಭಾಳ ಇನ್ಸ್ಪಿರೇಷನ್ ಆಗಿ ಬರಬೇಕು ಅಂತಂದರೆ ಮಕ್ಕಳು ಅದರಲ್ಲಿ ಬಂದು ಭಾಗವಹಿಸ್ಬೋದು. 1000 ಜನ ಒಟ್ಟಿಗೆ ನಡೆಯುವಂಥ ಪಾದಯಾತ್ರೆ ಅದು ಮುಂದೆ ಇದೇನಿದೆ ಇಲ್ಲಿವರೆಗೂ ವ್ಯವಸ್ಥೆ, ಇದು ಬೇರೆ ದಿಕ್ಕಿನ ಕಡೆ ತಿರುಗ್ತಿದೆ. ಅದು ಪರಿಸರದ ಕಡೆಗೆ, ಪರಿಸರ ಹಾಳು ಮಾಡೋದಲ್ಲ, ಪರಿಸರದ ಕಡೆಗೆ, ಒಳ್ಳೆಯ ಕೃಷಿ ಕಡೆಗೆ, ಸಾವಯವ ನೈಸರ್ಗಿಕ ಕೃಷಿಯ ಕಡೆಗೆ, ಉತ್ತಮವಾದ ಶಿಕ್ಷಣದ ಕಡೆಗೆ, ಉತ್ತಮವಾದ ಆರೋಗ್ಯದ ಕಡೆಗೆ ಮತ್ತು ಅತ್ಯುತ್ತಮವಾದ ಆಡಳಿತದ ಕಡೆಗೆ ಇದೆಲ್ಲ ಪ್ರವಾಹ ಹೋಗುತ್ತೆ ಅನ್ನೋಂಥ ಒಂದು ಆಶಾಭಾವನೆಯಿಂದ, ನಂಬಿಕೆಯಿಂದ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ? ದಯವಿಟ್ಟು ಶಿಕ್ಷಕರು ವಿದ್ಯಾರ್ಥಿಗಳನ್ನ ಗೋಸ್ಕರ ಇವತ್ತು
ನಮ್ಮ ಎಲ್ಲ ಹಿರಿಯರು ಕೂಡ ಇವತ್ತು ಒಂದು ಶೃಂಗೇರಿಯಿಂದ ಹಿಡಿದು ನಮ್ಮ ಕಿಷ್ಕಿಂದವರೆಗೆ ಇವತ್ತು ಏನು ಪಾದಯಾತ್ರೆಯನ್ನು ಮಾಡಿದ್ದಾರೆ, ಅದರಲ್ಲೂ ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ 71,000 ಕಿಲೋಮೀಟರ್ಗಳು ಪಾದಯಾತ್ರೆ ಮಾಡೋದ್ರ ಮೂಲಕ ನಮ್ಮವರೇ ಆಗಿರುವಂಥ ಬಸವರಾಜ್ ಪಾಟೀಲ್ ಬೀರಾಪುರವರು ಇವತ್ತು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಇರೋದು ನಮ್ಮೆಲ್ಲರ ಅದೃಷ್ಟ ಅಂತೇಳಿ ನಾವು ಭಾವಿಸಬೇಕಾಗಿದೆ ಬಂಧುಗಳೇ. ನಾನು ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ ಈ ಒಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತಾವು ಮಾಡಿರುವಂಥ ಒಂದು ಪಾದಯಾತ್ರೆಗೆ ಒಂದು ಭರವಸೆ ಅಂತಂದರೆ, ಗಂಗಾವತಿ ನಗರದಲ್ಲಿ ಇವತ್ತೇನು ತ್ಯಾಜ್ಯದ ಒಂದು ನೀರು ಅಂದರೆ ಇವತ್ತು ಡ್ರೈನೇಜ್ ವಾಟರ್ ಇವತ್ತೇನು ತುಂಗಭದ್ರಾ ನದಿಗೆ ದುರ್ಗಮ್ಮನಹಳ್ಳಿಯಿಂದ ಹಿಡಿದು ಅಥವಾ ಬೇರೆ ಬೇರೆ ಒಂದು ರೀತಿಯಲ್ಲಿ ಇವತ್ತು ಏನು ನದಿ ಕಲುಷಿತಗೊಳ್ತಾ ಇದೆ, ಈ ಒಂದು ವಿಚಾರದಲ್ಲಿ ಈಗಾಗಲೇ ಸುಮಾರು ಗಂಗಾವತಿ ನಗರಕ್ಕೆ ಒಂದು 500 ಕೋಟಿ ವೆಚ್ಚದ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ, ಅದರಲ್ಲಿ ಒಂದು 100 ಕೋಟಿ ಹಣದಲ್ಲಿ ದುರ್ಗಮ್ಮನಹಳ್ಳಿಯಿಂದ ಹಿಡಿದು ನಗರದಲ್ಲಿ ಇರುವಂಥ ಒಂದು ಸುತ್ತಮುತ್ತಲಿನ ಒಂದು ಗಿಡಗಳನ್ನು ಬೆಳೆಸುವಂಥ ಒಂದು ಕಾರ್ಯಕ್ರಮದಿಂದ ಹಿಡಿದು ಗಂಗಾವತಿ ನಗರದಲ್ಲಿ ಸುಂದರವಾದ ಉದ್ಯಾನವನಗಳನ್ನು ನಿರ್ಮಾಣ ಮಾಡಿ, ಜೊತೆಗೆ ತುಂಗಭದ್ರಾ ನದಿಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಈ ಕಲುಷಿತ ನೀರು ಹೋಗದೇ ಇರುವಂಥ ಒಂದು ರೀತಿಯಲ್ಲಿ ಬರೋ ಇನ್ನೊಂದು ವರ್ಷದಲ್ಲಿ ಆ ಕಾರ್ಯಕ್ರಮವನ್ನು ಪಡೆತೊಟ್ಟು ನಾವೆಲ್ಲರೂ ಕೂಡ ಹಿರಿಯರ ಸಹಕಾರದೊಂದಿಗೆ ನಾನು ಮಾಡ್ತೀನಿ ಅಂತೇಳಿ ತಮಗೆ ಪ್ರಮಾಣಪೂರ್ವಕವಾಗಿ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ತುಂಗಭದ್ರಾ ನದಿ ಅಂತಂದ್ರೆ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಅಂದ್ರೆ ಇವತ್ತು ಪಶ್ಚಿಮ ಘಟ್ಟದ ಆಯುರ್ವೇದ ವನಮೂಲಿಕೆಗಳ ಮಧ್ಯದಲ್ಲಿ ಹರಿದು ಬರುವಂತ ನಮ್ಮ ತಾಯಿ ತುಂಗಭದ್ರೆ ನೀರನ್ನು ಕುಡಿದ್ರೆ ನಾವು ಅಮೃತ ಕುಡಿದಷ್ಟು ಸಮಾನ ಅಂತ ಹೇಳಿ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಇವತ್ತು ಗಂಗಾ ಸ್ನಾನ ತುಂಗಾಪಾನ ಅನ್ನೋಂಥ ಒಂದು ಶಬ್ದ ಇವತ್ತೇನು ನಮ್ಮ ಹಿರಿಯರು ಹೇಳಿದ್ದಾರೆ, ಅಂತ ಒಂದು ತುಂಗಾ ತೀರದಲ್ಲಿ ಹುಟ್ಟಿ ಬೆಳೆದಿರುವಂಥ ನಾವು ಆ ತುಂಗಭದ್ರಾ ನದಿಯನ್ನು ನಾವು ಕಾಪಾಡ್ಕೋಬೇಕಾಗಿದೆ. ತುಂಗಭದ್ರಾ ನದಿ ತೀರದಲ್ಲಿರುವಂಥ ಅರಣ್ಯ ನಾಶ ಏನಾಗ್ತಾ ಇದೆ, ಒತ್ತುವರಿ ಆಗ್ತಾ ಇದೆ, ಅದನ್ನ ನಾವು ನಿಲ್ಲಿಸಿ ಬರುವಂಥ ದಿನಗಳಲ್ಲಿ ಇವತ್ತು ತಾಯಿ ತುಂಗಭದ್ರೆ ಈ ರೀತಿ ಏನಾದರೂ ಒತ್ತುವರಿಯಾಗಿ ಕಲುಷಿತ ಆಗೋದ್ರಿಂದ ಇವತ್ತು ನಮ್ಮ ವೈಜ್ಞಾನಿಕವಾಗಿ ಇವತ್ತು ನಮ್ಮ ಧಾರವಾಡದ IITಯ ಶ್ರೀಪತಿ ಅವರು ಈಗಾಗಲೇ ಕೆಲವೊಂದು ಬರವಣಿಗೆಗಳು ಮತ್ತು ಅವರ ವಿಚಾರಗಳನ್ನ ತಿಳ್ಕೊಂಡು ಇದ್ದೀನಿ. ಬರೋ 30 ವರ್ಷಗಳಲ್ಲಿ ಕುಡಿಯೋದಕ್ಕೆ ಮಾತ್ರ ನಮಗೆ ನೀರು ಲಭ್ಯ ಆಗುತ್ತೆ. ಯಾವುದೇ ರೀತಿ ರೈತಾಪಿ ಜನರಿಗೆ ಇವತ್ತೇನು ನಾವು ತುಂಗಭದ್ರಾ ನದಿ ನಮ್ಮ ಜೀವನಾಡಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇವತ್ತಿನ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅಂದರೆ ಎಲ್ಲ ನಗರಗಳ ಡ್ರೈನೇಜ್ ನೀರನ್ನು ನದಿಗೆ ಬಿಡೋದ್ರ ಮೂಲಕ ಕಲುಷಿತಗೊಳಿಸೋದ್ರ ಮೂಲಕ ನಮ್ಮ ಆರೋಗ್ಯ ನಾಶ ಆಗಿ ಬರುವಂಥ ದಿನಗಳಲ್ಲಿ ನದಿ ಒತ್ತುವರಿ ಆಗೋದ್ರ ಮೂಲಕ ಕೇವಲ ಕುಡಿಯೋದಕ್ಕೆ ಕೂಡ ನೀರು ಸಿಗದೇ ಇರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಎಲ್ಲ ಹಿರಿಯರು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಂಡು, ಅದರಲ್ಲಿ ವಿಶೇಷವಾಗಿ ಮಹಿಮಾ ಪಟೇಲ್ ಅವರು ಹೇಳಿದಾಗೆ ಇವತ್ತು ನಮ್ಮ ಹಿರಿಯರಾಗಿರುವಂಥ ನಮ್ಮ ಬಸವರಾಜ್ ಪಾಟೀಲ್ ವೀರಾಪುರ ಅವರು ಹೇಳಿದಾಗೆ ಇಲ್ಲೆಲ್ಲ ಕೂಡ ಶಾಲೆಯ ಇವತ್ತು ಉಪಾಧ್ಯಾಯರು ಉಪಾಧ್ಯಾಯಿನಿಯರು ತಾವೆಲ್ಲರೂ ಕೂಡ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಆ ತಾಯಿ ತುಂಗಭದ್ರೆ ರಕ್ಷಣೆಗೆ ನಾವೆಲ್ಲರೂ ಕೂಡ ಮುಂದಾಗಬೇಕು ಅಂತೇಳಿ ತಮ್ಮೊಂದಿಗೆ ತಾವಿವತ್ತೇನು ಈ ಕಾರ್ಯಕ್ರಮ ಎಷ್ಟು ದೊಡ್ಡ ಮಟ್ಟದಲ್ಲಿ ಶೃಂಗೇರಿಯಿಂದ ಕಿಷ್ಕಿಂದವರೆಗೆ ಪಾದಯಾತ್ರೆ ಮಾಡಿದ್ದೀರಿ. ನಿಮ್ಮಂಥ ಮಹನೀಯರು ಇರೋ ಕಾರಣನೇ ಇವತ್ತು ನಮ್ಮ ಈ ಭರತ ಭೂಮಿ ಇವತ್ತು ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೀವಿ ಅಂತಂದರೆ ತಾವು ಮಾಡ್ತಾ ಇರುವಂಥ ಒಳ್ಳೆಯ ಯೋಚನೆಗಳು, ನದಿ ರಕ್ಷಣೆಗೆ ತಾವು ಮುಂದಾಗಿರುವಂಥ ಒಂದು ವಿಚಾರಗಳನ್ನ ತಾವೇನು ಮಾಡ್ತಾ ಇದ್ದೀರಲ್ಲ, ಅದೇ ನಮ್ಮ ಸೌಭಾಗ್ಯ, ಅದೇ ನಮಗೆ ರಕ್ಷಣೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೊಂದಿಗೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ತಾವೇನು ಜವಾಬ್ದಾರಿ ಕೊಡ್ತೀರೋ ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೀವಂತ ಮಾತು ಕೊಡ್ತಾ ನಾನು 2 ಮಾತನ್ನು ತಮ್ಮಲ್ಲೇ ಮಾತನಾಡೋದು ಆ ಸ್ವಶುದ್ಧೀಕರಣ ಸಾಮರ್ಥ್ಯಕ್ಕಾಗಿ ನಾವೆಲ್ಲ ಹರಿಯ ನೀರಿಗೆ ಬಿಡ್ತಿದ್ವಿ ಅನ್ನೋಂಥದ್ದು ಒಂದು ಜ್ಞಾನ. ಆದರೆ ಎಲ್ಲ ನದಿಗಳು ಹರಿಯೋದು ನಿಂತು ಹೋಗಿದಾವೆ. ಹರಿಯೋದು ನಿಂತು ಹೋಗಿರೋದಕ್ಕೆ ಏನು ಕಾರಣ ಆಗೈತೆ ಅಂತಂದ್ರೆ ನೀರಿನ ಬಳಕೆ ಆ ಮಟ್ಟಕ್ಕಾಗಿದೆ. ಒಂದ್ಸರಿ ಸುಮ್ಮನೆ ಕರ್ನಾಟಕನ ಕಣ್ಣು ಹಾಡಿಸ್ಬಿಟ್ರೆ
ನಮ್ಮ ರಾಜ್ಯದಲ್ಲಿ 7 ನದಿ ಪಾತ್ರಗಳಿದ. ಕೃಷ್ಣೆ, ಕಾವೇರಿ, ದಕ್ಷಿಣ ಪಿನಾಕಿನಿ, ಉತ್ತರ ಪಿನಾಕಿನಿ, ಗೋದಾವರಿ, ಪಾಲ ಮತ್ತೆ ಪಶ್ಚಿಮ ವಾಹಿನಿ ನದಿಗಳದು, ಕಾಲಿ, ಶರಾವತಿ. ಈ ಎಲ್ಲ ನದಿ ಪಾತ್ರಗಳ ಮೂಲಕ ಕರ್ನಾಟಕದಲ್ಲಿ ಹರಿದು ಹೋಗೋ ನೀರು ಎಷ್ಟಂದ್ರೆ 7,000 TMC. ಈ 7,000 TMC ನೀರಿನಲ್ಲಿ ಸುಮಾರು 4,100 TMC ಅಷ್ಟು ನೀರು ಆವಿಯಾಗಿ ಹೋಗ್ತದೆ. ಕ್ಷಮಿಸಿ, ಪರ್ಕ್ಯುಲೇಟ್ ಆಗ್ತದೆ, ಬಸಿತದೆ. 1,400 TMC ನಷ್ಟು ನೀರು ಆವಿಯಾಗಿ ಹೋಗ್ತದೆ. ಇದರಲ್ಲಿ ನಮಗೆ ಬಳಕೆಗೆ ಬರಂತ ನದಿಗಳು ಕೃಷ್ಣೆ ಮತ್ತು ಕಾವೇರಿ, ಬಹು ಉಪಯೋಗಿ ನದಿಗಳು ಇವೆರಡು. ದಕ್ಷಿಣ ಪಿನಾಕಿನಿ, ಉತ್ತರ ಪಿನಾಕಿನಿ, ಸೌತ್ ಪೆನ್ನಾರ್ ಅಂಡ್ ನಾರ್ತ್ ಪೆನ್ನಾರ್ ಅಂತ ಏನು ಕರಿತೇವೆ, ಅವು ಬಹಳ ಕಡಿಮೆ ಅಂತರಕ್ಕೆ ಹರಿತವೆ. ಗೋದಾವರಿ ಕಣಿವೆ ಬೀದರ್ನಲ್ಲಿದೆ, ಅಲ್ಲೊಂದು ಕಾರಂಜ ಪ್ರಾಜೆಕ್ಟ್ ಬಿಟ್ರೆ ಮತ್ತೆ ಅವಕ್ಕೆ ಅದು ಬಳಕೆ ಆಗ್ತದೆ. ಇನ್ನು ಪಶ್ಚಿಮ ವಾಹಿನಿ ನದಿಗಳು ವಿದ್ಯುತ್ತಿಗೆ ಮಾತ್ರ ಬಳಸ್ತಾ ಇದ್ದೇವೆ. ಕಾಳಿ ನದಿ ಮೂಲಕ 1,000 TMC ನಷ್ಟು ವಿದ್ಯುತ್ತಿಗೆ ಬಳಸ್ತೇವೆ. ಶರಾವತಿನಲ್ಲೂ ವಿದ್ಯುತ್ತಿಗೆ ಬಳಸ್ತೇವೆ. ಇನ್ನು ನಮ್ಮ ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಡ್ಯಾಮ್ಗಳ ಕೆಪಾಸಿಟಿ 1,000 TMC. ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೋಗ್ಬಿಟ್ರೆ 4 ಮುಖ್ಯ ಡ್ಯಾಮ್ಗಳು. KRS, ಕಬಿನಿ, ಹಾರಂಗಿ, ಹೇಮಾವತಿ. ಇನ್ನು ಕೃಷ್ಣೆ ಕಡೆ ಬಂದ್ಬಿಟ್ರೆ ಬಹಳ ದೊಡ್ಡ ನದಿ, ಇಡೀ ದೇಶದಲ್ಲೇ ಮೊದಲು ದೊಡ್ಡ ನದಿ ಇದು ಕೃಷ್ಣಾ ನದಿ. ಕೃಷ್ಣಾ ನದಿ ಹುಟ್ಟಂಥದ್ದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ. ಆ ಕೃಷ್ಣಾ ನದಿಯ ಉಪನದಿಗಳು ನಮ್ಮ ತುಂಗ, ಭದ್ರಾ, ಅಮರ್ಜ, ಭೀಮಾ, ವೇದವತಿ, ಇವೆಲ್ಲ ನದಿಗಳು ಕೃಷ್ಣಾ ನದಿಯ ಉಪನದಿಗಳು. ನಮ್ಮ ಭಾರತ ದೇಶದೊಳಗೆ ಎಷ್ಟು ನದಿಗಳು ಹರಿತವಲ್ಲ, ಆ ಎಲ್ಲಾ ನದಿಗಳಿಗೆ ಪ್ರಾಯಶಃ 99% ಹೆಸರು ಯಾರು ಅದಾವ ಅಂತಂದ್ರೆ ಎಲ್ಲ ತಾಯಂದ್ರ ಹೆಸರು ಅದಾವು. ಗಂಗಾ ಮಾತಾ, ತುಂಗಾ ಮಾತಾ, ಅದ್ರ ಜೊತೆಗೆ ಕಾವೇರಿ ಮಾತಾ ಅಂತ ಹೇಳಿ ಎಲ್ಲಾ ನದಿಗಳಿಗೂ ಹೆಣ್ಣಿನ ಹೆಸರನ್ನ ಇಟ್ಟಾರ. ಹೌದಲ್ಲ? ಅದಲ್ದೇನೆ ಇನ್ನೂ ಒಂದು ಮಾತು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ನಾನು. ಏನಂತಂದ್ರೆ ನಮ್ಮ ಭಾರತ ದೇಶದೊಳಗ ಆಗುವಂತ ಎಷ್ಟು ಹಬ್ಬಗಳದಾವಲ್ಲ, ಆ ಎಲ್ಲ ಹಬ್ಬಗಳು ಯಾರು ಅಂತಂದ್ರೆ ನಮ್ಮ ಹೆಣ್ಮಕ್ಳು ಆದವು ನೋಡ್ರಿ. ಅದಕ್ಕೆ ಹೆಣ್ಮಕ್ಕಳಿಗೆ ಕಿಮ್ಮತ್ತು ಮತ್ತು ಹೆಣ್ಮಕ್ಕಳನ್ನ ದೇವರು ತಾಯಿ ಅಂತ ಬಯಸಿದಂತಹ ಏಕೈಕ ದೇಶ ಯಾವುದಂತಂದ್ರೆ ಅದು ಭಾರತ ದೇಶ. ಅಂತ ಭಾರತ ದೇಶದೊಳಗ ಹರಿಯುವಂತ ನದಿಗಳ ಪರಿಸ್ಥಿತಿ ಹೆಂಗ ಬಂದೈತಿ ಅಂತಂದ್ರೆ ಅದನ್ನ ಹೇಳತೀರದಾಗಿದೆ. ಆ ಚರ್ಚೆ ಒಳಗೆ ನಾವದೇವೀಗ ನಿರ್ಮಲ ತುಂಗ ಅಭಿಯಾನ ಅನ್ನುವಂಥದ್ದು ಒಂದು ನೆಪ ಮಾತ್ರ. ಅದರ ಹಿಂದಿರುವಂತಹ ಅರ್ಥ ಏನೈತೆ ಅಂತಂದ್ರ ಈ ಮುಂದೆ ಕುಂತಿರ್ತಕ್ಕಂಥ ಭಾರತ ದೇಶದ ಮುಂದಿನ ಭವಿಷ್ಯತ್ತಿನ ನಕ್ಷತ್ರಗಳದವಲ್ಲ, ಇವು ನಕ್ಕೋಂತ ಇರ್ಬೇಕಂತ ಹೇಳಿ ಅವ್ರು ನಿರ್ಮಲ ತುಂಗ ಅಭಿಯಾನವನ್ನು ಪ್ರಾರಂಭ ಮಾಡ್ಯಾರ ಅಂತಂದ್ರ ನೀವು ವಿಚಾರ ಮಾಡಬೇಕು. ಅದಕ್ಕೆ ನಾವು ಧ್ವನಿಯಾಗೋಣ, ಅದಕ್ಕೆ ನಾವು ಹೆಜ್ಜೆಯಾಗೋಣ, ಅವರ ಜೊತೆಗೆ ಕೈ ಜೋಡಿಸೋಣ. ಆ ನಿರ್ಮಲ ತುಂಗ ಅಭಿಯಾನ ಭಾರತ ದೇಶದಲ್ಲಿರ್ತಕ್ಕಂಥ ಎಷ್ಟು ನದಿಗಳದವಲ್ಲ, ಅಲ್ಲಿ ಏನು ನಾವು ಮಾಡಬಾರ್ದಂತ ಕೆಟ್ಟ ಕೆಲಸವನ್ನು ಮಾಡಕತ್ತೇವಲ್ಲ, ಆ ಕೆಲಸವನ್ನು ಬಿಡಿಸುವಂತ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಇವತ್ತು ದಾರಿ ಕಾಕೊಂಡು ಹೋಗಬೇಕಾಗೈತಿ. ಪುಣ್ಯಾತ್ಮ, ಏನು ನಿರ್ಮಲ ತುಂಗ ಅಭಿಯಾನ ಅಂತಂದ್ರ ಬಹಳ ಮಂದಿ ಇಲ್ಲಿ ವೇದಿಕೆ ಮೇಲೆ ಬಹಳ ಚಲೋ ಮಾತಾಡೋರು ಅದಾರ, ಬಹಳ ಹಿರಿಯರದಾರ, ಜ್ಞಾನಿಗಳದಾರ. ಅದ್ರೊಳಗ ನಾವು ನಿಂತ್ಕೊಂಡು ಮಾತಾಡಕತ್ತೀವಲ್ಲ, ನಿಮಗೆ ಹೇಳೋದು ಏನು ಅಂತಂದ್ರೆ, ಏನು ನಿರ್ಮಲ ಅಂದ್ರೆ ಏನಪ್ಪಾ? ಪರಿಶುದ್ಧತೆ. ಹೌದಲ್ಲ? ಯಾರ ಮನಸ್ಸು ನಿರ್ಮಲವಾಗಿರ್ತದಲ್ಲ ಅವ ಮಹಾತ್ಮ ಆಗ್ತಾನ. ಹಂಗ ಯಾವ ದೇಶದೊಳಗ ಅಲ್ಲಿ ಹರಿಯುವಂತ ನರಿಯ ಹಳ್ಳ ಕೊಳ್ಳಗಳು ಏನದವಲ್ಲ ಅವು ನಿರ್ಮಲವಾಗಿದ್ದ ಆ ಭಾರತ ದೇಶ ಆಗಿರ್ಬೋದು, ಇನ್ನೊಂದು ದೇಶ ಆಗಿರ್ಬೋದು, ಆ ಭಾರತ ದೇಶದ ಭವಿಷ್ಯತ್ತು ಬಹಳ ಚಲೋ ಇರ್ತದೆ ಅನ್ನೋದಕ್ಕಾಗಿ ಇವತ್ತು ನೋಡ್ರಿ ಮಹಿಮಾ ಪಾಟೀಲ್ ಒಂದು ಪಡೆಯನ್ನು ಕರ್ಕೊಂಡು ಏನ್ ಮಾಡಕತ್ತಾರ ಅಂತಂದ್ರ ನಿರ್ಮಲ ತುಂಗ ಅಭಿಯಾನವನ್ನು ಮಾಡಕತ್ತಾರ. ಪುಣ್ಯಾತ್ಮರು, ಹೆಂಗಿತ್ರಿ ನಮ್ಮ ಜೀವನ, ಹೆಂಗಿತ್ತು ನಮ್ಮ ಭವಿಷ್ಯತ್ತು, ಹೆಂಗಿತ್ತು ನಮ್ಮ ಭಾರತ ದೇಶ, ಹೆಂಗಿತ್ತು ನಮ್ಮ ಜೀವನ, ಆ ಎಲ್ಲ ಜೀವನವನ್ನ ಹಾಳು ಮಾಡ್ಕೊಂಡು ಬಿಟ್ಟೇವಿ. ನಾವು ಮುಂದುವರೆದೇವಿ ಅಂತ ಹೇಳಿ ಏನ್ ಮಾಡಕತ್ತೀವಿ ಅಂತಂದ್ರೆ ಎಲ್ಲಾ ನದಿ ಪಾತ್ರಗಳನ್ನ ಹಾಳು ಮಾಡಿಟ್ಟೇವಿ.
ಆ ನದಿ ಒಳಗ ಬಿಡಬಾರ್ದಂತಹ ಕಲುಷಿತ ನೀರನ್ನು ಬಿಡಾಕತ್ತೀವಿ, ಪ್ಲಾಸ್ಟಿಕ್ ಹಾಕಾಕತ್ತೀವಿ, ಜಳಕ ಮಾಡಕಂತ ಹೋಗ್ತೀವಿ, ನದಿಗಳಿಗೆ ಪುಣ್ಯ ಸ್ನಾನ ಮಾಡಕ್ ಹೋಗ್ತೀವಿ. ಅಲ್ಲಿ ಶಾಂಪೂ, ಅಲ್ಲಿ ಸಬಕಾರ, ಅಲ್ಲಿರ್ತಕ್ಕಂಥ ಕೆಟ್ಟ ವಸ್ತುಗಳನ್ನು ಉಪಯೋಗ ಮಾಡಿ ಅಲ್ಲೇ ಪ್ಲಾಸ್ಟಿಕ್ ಬಿಟ್ಟು ಅಲ್ಲೇ ಅರಿವಿ ಬಿಟ್ಟು ಬರಾಕತ್ತೀವಿ. ಇದು ನಮಗೆ ಸಲ್ಲದ್ದಲ್ಲ. ನಮ್ಮ ಸಂಸ್ಕೃತಿ ಎಂಥದ್ದು ಅಂತಂದ್ರ ಸ್ವಚ್ಛ ಸಂಸ್ಕೃತಿ ನಮ್ದು. ಆ ಸಂಸ್ಕೃತಿ ಒಳಗೆ ಬದುಕಬೇಕಂತ ಹೇಳಿ ನಿರ್ಮಲ ತುಂಗ ಅಭಿಯಾನವನ್ನು ಪ್ರಾರಂಭ ಮಾಡ್ಯಾರ. ಪುಣ್ಯಾತ್ಮರ ಹೆಚ್ಚಿಗೆ ಮಾತಾಡುವಂಥದ್ದು ಏನೂ ಇಲ್ಲ. ನಿರ್ಮಲ ತುಂಗ ಅಭಿಯಾನ ಅಂತಂದ್ರೆ ಏನು ಅಂತಂದ್ರೆ ನೀರನ್ನ ಕೆಡಿಸಬಾರದು, ಇದು ಜೀವಜಲ. ಬಾಳ ಹಿರಿಯರೊಬ್ಬರು ಹೇಳಕತ್ತಿದ್ರು, ಎಂತ ಮಾತು ಹೇಳಕತ್ತಿದ್ರು ಅಂತಂದ್ರ ಮುಂದಿನ ದಿನಮಾನದೊಳಗ ಕುಡಿಯಾಕ ಸತ್ಯಕ್ಕೆ ನೀರು ಸಿಗುದಿಲ್ಲ ಅನ್ನುವಂತ ಪರಿಸ್ಥಿತಿ ಬಂದತಿ ಅಂತಂದ್ರ ವಿಚಾರ ಮಾಡ್ರಿ. ನಮ್ಮ ಭವಿಷ್ಯತ್ತು ನಮ್ಮನ್ನ ಹಡದಾರಲ್ಲಿ ಇವರು ನಮ್ಮ ಭವಿಷ್ಯತ್ತು ಬಹಳ ಚಲೋ ಆಗೈತಿ. ನಮ್ಮನ್ನ ಹಡದ ಮೇಲೆ ಇವ್ರ ಹೊಟ್ಟೆಗೆ ನಾವೆಲ್ಲ ಹುಟ್ಟೇವಲ್ಲ, ಮುಂದೆ ನಮ್ಮ ಬದುಕು ಬಹಳ ಭಯಾನಕ ಐತಿ. ಆ ಭಯಾನಕ ಬದುಕನ್ನ ನಿರ್ಮಲ ಮಾಡಬೇಕು ಅಂತ ಹೇಳಿ ಇವತ್ತು ಅಭಿಯಾನವನ್ನ ಪ್ರಾರಂಭ ಮಾಡ್ಯಾರಲ್ಲ. ಒಂದು ಜೋರಾದ ಚಪ್ಪಾಳಿನ ಮತ್ತೊಮ್ಮೆ ನಾವು ಅವ್ರಿಗೆ ಕಟ್ಟಲೇಬೇಕು. ಅದಕ್ಕಾಗಿ ಕೊನೆ ಮಾತು, ನಿರ್ಮಲ ಅಂದ್ರೆ ಏನು? ಮಾಡಕ್ ಬಹಳ ಕೆಲಸ ಅದಾವ್ರಿ, ಮಾಡಕ್ ಕೆಲಸದವು. ಇವರು ನದಿ ಪಾತ್ರದ ನದಿಗಳು ಏನದವಲ್ಲ ಅದ್ರ ನಿರ್ಮಲತೆಯನ್ನು ಮಾಡ್ಬೇಕಂತ ಹೇಳಿ ಹೊಂಟಾರ. ಇಲ್ಲೊಬ್ಬ ಪುಣ್ಯಾತ್ಮ ನೋಡ್ರಿ, ಮಲ್ಲಿಕಾರ್ಜುನ ರೆಡ್ಡಿ ಗುರುಗಳಂತೆ. ಸರ್ ಪ್ಲೀಸ್ ಒಂದ್ ಸ್ವಲ್ಪ ಹೇಳ್ರಿ ಮೇಲೆ. ಇವರೊಂದು ಅಭಿಯಾನ ಮಾಡಕತ್ತಾರ. ಇದನ್ನ ಯಾಕೆ ಇಲ್ಲಿ ಹೇಳಕತ್ತೀನಿ ಅಂದ್ರೆ ಇದಕ್ಕೆ ಸಂಬಂಧ ಐತೆ. ಇದಕ್ಕೆ ಸಂಬಂಧ ಇರೋದ್ರಿಂದ ಇದನ್ನ ಹೇಳಕತ್ತೀನಿ. ವರದಶ್ರೀ ಫೌಂಡೇಶನ್ ಅಂತ ಹೇಳಿ ಹುಬ್ಬಳ್ಳಿ ಒಳಗೆ ಒಂದ್ ಐತಿ. ಇವ್ರು ಎಂತ ಸಂಕಲ್ಪ ಮಾಡ್ಯಾರ ಅಂತಂದ್ರ, ಈಗ ಜನವರಿ 14ಕ್ಕೆ ಏನ್ ಬರ್ತ್ರಿ? ಜನವರಿ 14ಕ್ಕೆ ಗೊತ್ತಾಯ್ತಿಲ್ಲ ನಿಮ್ಗೆ? ಮಕರ ಸಂಕ್ರಾಂತಿ ಬರುತ್ತಲ್ಲ. ಮಕರ ಸಂಕ್ರಾಂತಿ ದಿವಸ ಏನ್ ಮಾಡ್ತೀವಿ ನಾವು? ಹಳ್ಳ, ಹೊಳಿ, ಪುಣ್ಯಕ್ಷೇತ್ರಗಳು, ಸಂಗಮ ಕ್ಷೇತ್ರಗಳು, ಅಲ್ಲಿ ಹೋಗಿ ಏನ್ ಮಾಡ್ತೀವಿ? ಜಳಕ ಮಾಡ್ತೀವಿ. ಇಲ್ಲ, ಹೆಂಗ್ ಮಾಡ್ತೀರಿ? ಏನ್ರಿ ಸರ್ ಅದು ಗೊತ್ತಿಲ್ಲ, ಭಾಷಣ ಮಾಡಕತ್ತೀರಿ ನೀವು ಅಂತ ನೀವು ಕೇಳ್ಬೋದು. ನಾನು ಹೆಂಗ್ ಮಾಡ್ತೀರಿ? ನೀವು ಇಷ್ಟ ಅದಾವು, ನಿಮ್ಗೆ ಯಾರು ಟಿಪ್ಸ್ ಕೊಡ್ತೇನೆ ಅದನ್ನ. ಅದ್ರಾಗ ಇದು ಒಂದು. ಅದಕ್ಕೆ ಇಂದಿನ ಪೀಳಿಗೆ ಆ ಕಡೆ ಗಮನ ಕೊಡೋದಕ್ಕೆ ತಯಾರಿಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿಯವರು, ನಮ್ಮ ಪೋಷಣೆ ಮಾಡುವಂಥವರು ಈಗಾಗಲೇ ನೀರು ಕೆಟ್ಟು ಹೋಗಿದೆ ಅಂತ ಎಲ್ಲರ ಮನೆಯಲ್ಲಿ ಆಗಲಿ ಎಲ್ಲರಾಗಲಿ ಒಂದೊಂದು ಸೆಂಟರ್ ಮಾಡಿದ್ದಾರೆ. ಅಲ್ಲಿ ಒಂದು 5-10 ರೂಪಾಯಿ ಕೊಟ್ಟರೆ ಪ್ಯೂರ್ ನೀರು ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಗಮನ ಇಲ್ಲ. ನಾವು ಹುಡುಗರಿದ್ದಾಗ, ಸಣ್ಣವರಿದ್ದಾಗ ಬೊಗಸೆಯಲ್ಲಿ ತಗೊಂಡು ನಾವು ನೀರು ಕುಡ್ತಿದ್ವಿ. ಎಲ್ಲಾದ್ರೂ ಹೋಗ್ಲಿ, ನದಿಗೆ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ. ಈಗ ಎಲ್ಲ ಕಡೆ ನೀರು ಕೆಟ್ಟು ಹೋಗಿದೆ. ಅದರ ಪರಿಣಾಮ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಭಾಗದಲ್ಲಿ ಸಾಕಷ್ಟು ಹೃದಯಾಘಾತ, ಕ್ಯಾನ್ಸರ್ಗಳಾಗ್ತಾ ಇದ್ದಾವೆ. ಅದಕ್ಕೆ ಒಂದೇ ಕಾರಣ, ನೀರದ ಮಹತ್ವ ಏನಿದೆ ಅಂತ ಹೇಳಿದ್ರೆ, ಈ ಜಗತ್ತಿನ ಹಿಸ್ಟ್ರಿಯಲ್ಲಿ ಒಂದೇ ಒಂದು ಬಹಳಷ್ಟು ಕಥೆಗಳಿವೆ. ಒಂದು ಕಥೆಯ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಹೇಳ್ತೀನಿ. ಹಾರೂನ್ ರಶೀದ್ ಅಂತ ಒಬ್ಬ ರಾಜ ಇದ್ದ. ಅವನು ಎಲ್ಲರನ್ನು ಕರೆಸಿ, ವಿಜ್ಞಾನಿಗಳನ್ನು ಕರೆಸಿ, ಜ್ಞಾನಿಯವರನ್ನು ಕರೆಸಿ, ಸ್ವಾಮಿಗಳನ್ನು, ಎಲ್ಲ ಧರ್ಮ ಗುರುಗಳನ್ನು ಕರೆಸಿ ಮಾತನಾಡುತ್ತಾ ಒಂದು ಮಾತು ಕೇಳಿದ. ಯಾರಿಗೆ ನೀರಿನ ದಾಹ ಆಗುತ್ತೋ, ಜಿಸ್ಕೋ ಪಾನಿ ಕಿ ಪ್ಯಾಸ್ ಲಗೆ, ಯಾರಿಗೆ ನೀರಿನ ದಾಹ ಆಗುತ್ತೋ ಆ ಸಮಯದಲ್ಲಿ ನೀರು ಸಿಗಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡಬಹುದು? ಊಟ ಇಲ್ಲದೆ 1 ದಿನ 2 ದಿನ 3 ದಿನ ಇರಬಹುದು, ಅದು ನೀರಿಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಶ್ನೆಯನ್ನು ಅವರಿಗೆ ಕೇಳಿದರು, ರಾಜನಿಗೆ. ಆಗ ಹಾರೂನ್ ರಶೀದ್ ಹೇಳ್ದ, ನನ್ನೇನು ರಾಜ್ಯ ಇದೆಯಲ್ಲ, ಆ ರಾಜ್ಯದಲ್ಲಿ ಅರ್ಧ ಭಾಗವನ್ನು ನಾನು ಒಂದೇ ಒಂದು ನೀರಿನ ಗ್ಲಾಸ್ಗೋಸ್ಕರ ಕೊಟ್ಟು ಬಿಡ್ತೀನಿ, ಅರ್ಧ ಭಾಗವನ್ನು ಕೊಡ್ತೀನಿ. ಮತ್ತೆ ಮರು ಪ್ರಶ್ನೆ ಆಯಿತು. ಸಮಯದ ಅಭಾವ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಆ ನೀರು ಒಳಗೆ ಹೋಗಿದ್ಮೇಲೆ ಹೊರಗೆ ಬರಲಿಲ್ಲ ಅಂತ ಹೇಳಿದ್ರೆ, ನೀರು ಕುಡಿದಿದ ಮೇಲೆ ಒಳಗೆ ಹೋಯಿತು, ಒಳಗೆ ಹೋದ್ಮೇಲೆ ಅದು ಹೊರಗೆ ಬರಲಿಲ್ಲ ಅಂತ ಹೇಳಿದ್ರೆ, ಯಾವಾಗ ನೀರು ಬರೋದಿಲ್ಲ, ಆ ನೀರು ನಮ್ಮ ಒಳಗೆ ಹೋದ ಮೇಲೆ ಅದು ವಿಷ ಜಹರ್ ಜಿಸ್ಕೋ ವಿಷ ಆಯ್ತು ಅಂತ ಹೇಳಿದ್ರೆ ಅದು ಹೊರಗೆ ಬರೋದಿಲ್ಲ. ಮತ್ತು ಅದನ್ನು ಹೊರಗೆ ತೆಗಿಯೋಕೆ ಏನ್ ಮಾಡಬೇಕು? ಏನ್ ಕೊಡ್ತೀರಿ ನೀವು ಅಂತ ಹೇಳ್ತಿದ್ರು. ಆಗ ಹಾರೂನ್ ರಶೀದ್ ಹೇಳ್ದ, 1 ಗ್ಲಾಸ್ ನೀರಿಗೆ
ನಾನು ಅರ್ಧ ರಾಜ್ಯವನ್ನು ನೀಡ್ತೀನಿ, ಅದು ಹೋದಂತ ನೀರು ಹೊರಗೆ ಬರಲಿಲ್ಲ ಅಂತ ಹೇಳಿದ್ರೆ ಉಳಿದ ಅರ್ಧ ರಾಜ್ಯವನ್ನು ಕೂಡ ನಾನು ಕೊಟ್ಟು ಬಿಡ್ತೀನಿ. ನನಗೂ ನನ್ನ ಪ್ರಾಣ ಉಳಿಬೇಕು, ನನ್ನ ಜೀವ ಉಳಿಬೇಕು. ತಾತ್ಪರ್ಯ ಇಷ್ಟೇ, ನೀರು ನಮ್ಮ ಜೀವನ. ಆ ನೀರು ಸ್ವಚ್ಛ ಇದ್ದರೆ ನಾವು ಬಹಳ ದಿನ ಬಾಳಬಹುದು, ನೆಟ್ಟಗಿರಬಹುದು, ಸರಿಯಾಗಿರಬಹುದು, ನಮ್ಮ ಆರೋಗ್ಯ ಕೂಡ ಸರಿಯಾಗಿ ಇರುತ್ತದೆ. ಅದನ್ನು ಒಳ್ಳೆಯ ನೀರಾಗಿ, ಸ್ವಚ್ಛ ನೀರಾಗಿ ಉಳಿಸೋಕ್ಕೋಸ್ಕರ ಈ ನಿರ್ಮಲ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಈ ಅಭಿಯಾನಕ್ಕೆ ಬಹಳಷ್ಟು ಸೇರಬೇಕು. ಅದನ್ನು ಪೂರೈಸುವುದಕ್ಕೋಸ್ಕರ ಯಾವಾಗ ಆ ನಿರ್ಮಲ ತುಂಗಭದ್ರಾ ಅಭಿಯಾನ ಅವರು ಕರೆಯುತ್ತಾರೆ, ನಾವೆಲ್ಲರೂ ಸೇರಿ ಈ ಅಭಿಯಾನವನ್ನು ಹಂತವಾಗಿ ಒಂದು ಸ್ವಚ್ಛ ನೀರಿಗೋಸ್ಕರ ಇವರೇನೋ ಹೊರಗೆ ಬಂದಿದ್ದಾರೆ, ನಾವು ಅವ್ರ ಜೊತೆ ಸೇರಿ ಅದನ್ನು ಪೂರೈಸಬೇಕಂತ. ಆ ಮಹನೀಯರು ನಮಗೆ ಇವತ್ತು ನಾವು ಅರ್ಧ ದಿನ ಕೆಲಸ ಬಿಟ್ಟಿದ್ದಕ್ಕೆ ನಮ್ಮ ಕೆಲಸಗಳು ನಿಂತುಬಿಟ್ಟು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ಹೋಗ್ಬೇಕಾಗಿತ್ತು, ನಾವು ಇಲ್ಲಿ ಹೋಗ್ಬೇಕಾಗಿತ್ತು, ನಮ್ಮದು ಶಾಲೆ ಹೋಗ್ಬಿಡ್ತು, ನಮ್ಮದು ಆಫೀಸ್ ಹೋಗ್ಬಿಡ್ತು, ನಮ್ಮದು ಕ್ಲಿನಿಕ್ ಹೋಗ್ಬಿಡ್ತು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈ ಮಹನೀಯರು 40-50 ದಿನ ಪಾದಯಾತ್ರೆ ಮುಖಾಂತರ ನಮ್ಮನ್ನು ಎಚ್ಚರಿಸಲಿಕ್ಕೆ ಗಂಗಾವತಿಯವರಿಗೆ ಬಂದಿದ್ದಾರೆ. ಅವರಿಗೆಲ್ಲರೂ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವರ ಪಾದಾರವಿಂದಕ್ಕೆ ನಾವು ನಮಸ್ಕಾರ ಮಾಡಬೇಕಾಗಿದೆ. ಅವರು ನಮ್ಮ ಭಾಗದವರಲ್ಲ, ಅವರೆಲ್ಲರೂ ಶಿವಮೊಗ್ಗ ಭಾಗದವರು. ವಿದ್ಯಾರ್ಥಿಗಳು ಕುಳಿತುಕೋಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಂತ ಕೇಳ್ಕೊತೇನೆ. ಅವರು ಶಿವಮೊಗ್ಗ ಭಾಗದವರು. ಅವರು ಇಲ್ಲಿವರೆಗೆ ಬರುವ ಅವಶ್ಯಕತೆ ಇದ್ದಿಲ್ಲ. ಇಲ್ಲಿವರೆಗೆ ಯಾಕೆ ತಮ್ಮ ಭಾಗದಲ್ಲಿ ಪಾದಯಾತ್ರೆ ಮಾಡಿ ತಮ್ಮ ಭಾಗದ ನದಿಯನ್ನು ಸ್ವಚ್ಛ ಮಾಡಬಹುದಾಗಿತ್ತು, ಅಲ್ಲಿ ಜಾಗೃತಿ ಮೂಡಿಸಬಹುದಾಗಿತ್ತು. ಇಲ್ಲಿವರೆಗೆ ಯಾಕೆ ಬಂದಿದ್ದಾರೆ ಅಂದರೆ ನಮಗೂ ಇದರ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಅದರಲ್ಲಿ ಒಬ್ಬರಿದ್ದಾರೆ, ಅವರ ಹೆಸರನ್ನು ಸಹಿತ ಹೇಳಲ್ಲ, ಯಾವುದೇ ಪ್ರಚಾರನ ಬಯಸಲ್ಲ, ಬರಿಗಾಲಿಂದ ನಡೀತಾ ಬಂದಿದ್ದಾರೆ. ನಾನು ನಿನ್ನೆ ಹೊಸಪೇಟೆಯಿಂದ ಪಾದಯಾತ್ರೆ ಜೊತೆ ಬರೋದಾದ್ರೆ ಅವರು ಬರಿಗಾಲಿಂದ ನಡೀತಾ ಬಂದರು. ಅಂತ ಮಹನೀಯರ ಜೊತೆ ನಾವು ಪಾದಯಾತ್ರೆ ಮಾಡಿದ್ದೀವಿ ಅಂದರೆ ಬಹಳ ಖುಷಿಯ ವಿಚಾರ. ಯಾಕಂದರೆ ನಮಗೆ ಚಪ್ಪಲಿ ಇಲ್ಲ, ಶೂದಿಲ್ಲ ನಡೆಯೋಕ್ಕಾಗಲ್ಲ. ಬರಿಗಾಲಿನಿಂದ ಇಲ್ಲಿವರೆಗೆ ನಡೆದು ನಮಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆಲ್ಲರೂ ಇವೆಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ತಮ್ಮ ಅಂತರಾಳದ ಮಾತುಗಳನ್ನು ಹೇಳಿ ನಮ್ಮನ್ನು ಎಚ್ಚರಿಸಿದ್ದಾರೆ. ಕುವೆಂಪುರವರು ಹೇಳುವ ಹಾಗೆ ಸತ್ತವರನ್ನು ಬಡದಂತೆ ಎಬ್ಬಿಸುವ ಮಾತನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾಗಿದೆ. ನಾವು ಯಾವುದೇ ರೀತಿಯಲ್ಲಿ ನಿರ್ಲಕ್ಷ್ಯತೆಯಿಂದ ಇದ್ದೀವಿ. ನಾವು ಎಲ್ಲ ಇವತ್ತು ಮಕ್ಕಳಿಗೆ ಹಾಕಿ ಹೇಳಕತ್ತೀವಿ ಅಂದರೆ ಮಕ್ಕಳು ಬೆಳೆಯೋ ಪೈರು ಸಸಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಮಕ್ಕಳಿಗೆ ಇದು ಜಾಗೃತಿ ಬಂದರೆ ನಮ್ಮ ದೇಶೋದ್ಧಾರ, ನಮ್ಮೆಲ್ಲರಿಗೆ ಉದ್ಧಾರ ಆಗ್ತಕ್ಕಂಥ ಮಾಡುವಂಥ ಕಾರ್ಯ ನಿಮಗೆ ಇದೆ ಇರೋದ್ರಿಂದ ಹೆಚ್ಚಾಗಿ ಮಕ್ಕಳ ಮೇಲೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಈ ಮಾತುಗಳನ್ನು ಹೇಳ್ತೀನಿ. ಸಮಯ ಬಹಳ ಆಗಿರೋದ್ರಿಂದ ಗಂಗೆ ಚೈಮನೆ ಚೈವ ಗೋದಾವರಿ ನರ್ಮದೇ ಸಿಂಧು ಕಾವೇರಿ ಜಲಸಿಂಧು ಸರಿದಂತು ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿ ನಾವು ಪ್ರತಿಯೊಂದು ಪೂಜೆ ಮಾಡುವ ಈ ಸಂಕಲ್ಪ ಮಂತ್ರವನ್ನು ಹೇಳ್ತೀವಿ. ಇವತ್ತು ಗಂಗೆಯಿಂದ ತುಂಗೆಯವರೆಗೂ ನಮ್ಮನ್ನು ಎಬ್ಬಿಸುವಂಥ ನಮ್ಮ ಪಾಟೀಲರವರಿದ್ದಾರೆ, ನಮ್ಮವರಾಗಿರ್ತಕ್ಕಂಥ ತಾವೂರಿಗೆ ಪಾಟೀಲರವರಿದ್ದಾರೆ, ಹಾಗೆ ರೈತ ಬಾಂಧವರಿದ್ದಾರೆ, ಎಲ್ಲ ಹಿರಿಯರಿದ್ದಾರೆ, ಶಿಕ್ಷಕರಿದ್ದಾರೆ, ಬುದ್ಧ ಮಕ್ಕಳಿದ್ದಾರೆ. ಈ ಮಾತುಗಳನ್ನು ನಾನು ಹೇಳೋದು ಇದರಿಂದ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತಿದ್ದೇನೆ. ಸಂಕಲ್ಪ ಪ್ರತಿಜ್ಞಾ ವಿಧಿ. ತುಂಗಭದ್ರೆಯ ಮಕ್ಕಳಾದ ನಾವು, ತುಂಗಭದ್ರೆಯ ಮಕ್ಕಳಾದ ನಾವು, ತಾಯಿ ತುಂಗಭದ್ರೆಯ ಒಡಲ ಶುದ್ಧಿಗೆ, ತಾಯಿ ತುಂಗಭದ್ರೆಯ ಒಡಲ ಶುದ್ಧಿಗೆ, ಜಾತಿ ಮತ ಪಂಥಗಳ ಮೀರಿ, ಜಾತಿ ಮತ ಪಂಥಗಳ ಮೀರಿ, ಶುದ್ಧ ಅಂತಃಕರಣದಿ, ಶುದ್ಧ ಅಂತಃಕರಣದಿ, ತನುಮನ ಧನದಿಂದ ಎಲ್ಲರೊಂದಿಗಾಗಿ, ತನುಮನ ಧನದಿಂದ ಎಲ್ಲರೊಂದಾಗಿ, ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಿ, ಪ್ಲಾಸ್ಟಿಕ್ ಬಳಕೆಯನ್ನು ನಿಯಂತ್ರಿಸಿ, ವೈಜ್ಞಾನಿಕವಾಗಿ ತ್ಯಾಜ್ಯ ನಿರ್ವಹಿಸಿ ಕೃಷಿ ಮತ್ತು ಕಾರ್ಖಾನೆಯ ರಾಸಾಯನಿಕ, ಕೃಷಿ ಮತ್ತು ಕಾರ್ಖಾನೆಯ ರಾಸಾಯನಿಕ, ತ್ಯಾಜ್ಯ ನೀರು ಶುದ್ಧೀಕರಣಗೊಳಿಸಿ, ತ್ಯಾಜ್ಯ ನೀರು ಶುದ್ಧೀಕರಣಗೊಳಿಸಿ, ನದಿ ಶುದ್ಧತೆಗೆ ಆದ್ಯತೆ ಕೊಟ್ಟು ನೀರಿನ ಉತ್ತಮ ಬಳಕೆ ಮತ್ತು ಸಂಸ್ಕರಣೆಯಿಂದ ಮಾನವ ಜಲಚರ ಮತ್ತು ಸಮಸ್ತ ಜೀವಿ ಸಂಕಲನ ಉಳಿವಿಗೆ ಸ್ವಚ್ಛ ಶುದ್ಧ ಕುಡಿಯುವ ಮತ್ತು ಬಳಸಲು ಯೋಗ್ಯವಾದ ಜೀವನದಿ ನಿರ್ಮಲ ತುಂಗಭದ್ರೆಯನ್ನು
ಮುಂದಿನ ಪೀಳಿಗೆಗೆ ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳಲು ಕಾಯ ವಾಚ ಮನಸ ನಿರ್ಮಲ ತುಂಗಭದ್ರೆಯ ಸಂಕಲ್ಪವನ್ನು ಸ್ವಇಚ್ಛೆಯಿಂದ ನಾವು ಒಪ್ಪಿಕೊಂಡು ಆತ್ಮಸಾಕ್ಷಿಯಾಗಿ ಜನಸಂಕಲ್ಪವನ್ನು ಸ್ವೀಕರಿಸುತ್ತೇವೆ. ನಿರ್ಮಲ ತುಂಗಭದ್ರ ಸ್ವಚ್ಛತೆ ಮಾತೆಯೇ ಜೈ. ಜೈ ಹಿಂದ್, ಜೈ ಕರ್ನಾಟಕ. ತುಂಗಭದ್ರ ಜಲಾಶಯದ ಒಂದು ನಿರ್ಮಲ ಯೋಜನೆಗೆ ತಾವೆಲ್ಲ ಬಂದು ಈ ಸಹಕರಿಸಿ ಈ ಕರ್ನಾಟಕ ಅಷ್ಟೆಲ್ಲ ಇಡೀ ಭಾರತ ಮಾತ್ರದಲ್ಲೂ ಸಹ ಇದಕ್ಕೆ ನೀರು ಬಹಳ ಸ್ವಚ್ಛತೆ ಆಗುವಂಥ ಕಾರ್ಯಕ್ರಮ ಮಾಡುವಂಥ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತುಗಳ ಗೈತ್ರಿ ಶೋಭೆ ಶಾಂತಿ ಶಾಂತಿ ಶಾಂತಿ. ಪೂಜ್ಯರಿಗೆ ಶರಣಗಳನ್ನು ಸಲ್ಲಿಸ್ತೇವೆ. ನಮ್ಮ ಸಮಿತಿಯ ಪರವಾಗಿ ನಾನು ಕೋರ್ತಾ ಇದ್ದೇನೆ. ಬಾಲಕೃಷ್ಣ ನಾಯ್ಡು ಅವರು ದಕ್ಷಿಣ ಭಾರತ ರಾಷ್ಟ್ರೀಯ ಸ್ವಾಭಿಮಾನದ ಸಂಚಾಲಕರು, ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಾನ್ಯ ಶಾಸಕರಾದ ಶ್ರೀ ಗಾಲಿ ಜನಾರ್ದನ್ ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ರೈತ ಮುಖಂಡರಾದ